ವಾಟ್ ಕೆನ್ ಬಿ ಡನ್? ವಾಟ್ ಈಸ್ ದ ಸೊಲ್ಯೂಷನ್? ಏನು ಮಾಡ್ಬೋದು ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪಾಪವನ್ನು ತೊಳ್ಕೊಳ್ಳಿಕ್ಕೆ, ಆ ಪಾಪ ಎಂಬ ರೋಗದಿಂದ ಸೌಖ್ಯ ಹೊಂದ್ಕೊಳ್ಳಿಕ್ಕೆ ಒಂದು ಅವಕಾಶ ನಮ್ಮ ಹೃದಯವನ್ನು ದೇವರ ಮುಂದೆ ಓಪನ್ ಮಾಡಿಡೋದು. ಪಶ್ಚಾತ್ತಾಪದ ಹೃದಯ, ರಿಪೆಂಟೆಂಟ್ ಹಾರ್ಟ್, ಎ ಕಾಂಟ್ರೈಟ್ ಹಾರ್ಟ್, ಒಂದು ಪಶ್ಚಾತ್ತಾಪದ ಹೃದಯ. ನಾವು ಇಷ್ಟೆಲ್ಲ ಬರ್ನಿಂಗ್ ಬುಷ್ ಧ್ಯಾನ ಅಟೆಂಡ್ ಮಾಡಿ ನಮ್ಮ ಒಳಗಡೆ ಈ ಒಂದು ಪಶ್ಚಾತ್ತಾಪ ಅನ್ನೋದು ಬಾರದೆ ಹೋದರೆ, ನೀವು ಏನು ಪ್ರಾರ್ಥನೆ ಮಾಡಿನೂ, ಎಷ್ಟು ಧ್ಯಾನ ಅಟೆಂಡ್ ಮಾಡಿನೂ, ನಾನು ಹೇಳ್ತೀನಿ ಏನೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ತೀನಿ. ಏನೇನೂ ಪ್ರಯೋಜನ ಇಲ್ಲ. ಪ್ರಯೋಜನ ಆಗಬೇಕಾದ್ರೆ ನಮ್ಮ ಹೃದಯದ ಒಳಗಡೆ ಆ ಒಂದು ರಿಪೆಂಟೆನ್ಸ್ ಬರಬೇಕು, ಆ ಒಂದು ಪಶ್ಚಾತ್ತಾಪ ಬರಬೇಕು. ಅಯ್ಯೋ ದೇವರೇ, ನಾನು ನಿನ್ನ ಪ್ರೀತಿಗೆ ವಿರುದ್ಧವಾಗಿ, ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಈ ರೀತಿ ಮಾತಾಡಿದ್ನಲ್ಲ, ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಈ ರೀತಿ ಆಲೋಚನೆ ನಾನು ಮಾಡಿದ್ನಲ್ವಾ. ನಮ್ಮ ಮೈಂಡು ಯಾವಾಗಲೂ ಥಿಂಕ್ ಮಾಡ್ತಾ ಇರುತ್ತೆ, ನಾವು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ. ನಾವು ಆಲೋಚನೆ ಮಾಡೋದು ಹೆಚ್ಚಾಗಿ ಏನಾಗಿರುತ್ತೆ ಗೊತ್ತಾ? ನಮ್ಮ ಬಗ್ಗೆನೇ. ನಾವು ಆಲೋಚನೆ ಮಾಡೋದು ಹೆಚ್ಚಾಗಿ ನಮ್ಮ ಬಗ್ಗೆನೇ, ಸೆಲ್ಫ್ ಸೆಂಟರ್ಡ್ ಥಾಟ್ಸ್. ಆದರೆ ಎಷ್ಟೋ ಬಾರಿ ನಮಗದು ಪಾಪ ಅಂತ ಅನಿಸೋದೇ ಇಲ್ಲ, ಆದರೆ ಅದು ಮಹಾಪಾಪ. ಅದು ಮಹಾಪಾಪ. ಆ ಪಾಪ ನಮ್ಮನ್ನು ದೇವರಿಂದ ನಿಜವಾಗಲೂ ದೂರ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹವ್ವಳು ಏನು ಮಾಡಿದ್ಲು? ಆ ಹಣ್ಣನ್ನು ನೋಡಿದಾಗ ಅವಳು ಯೋಚನೆ ಮಾಡಿದ್ಲು ಮನಸ್ಸಲ್ಲಿ. ಏನು ಯೋಚನೆ ಮಾಡಿದ್ಲು? ದೇವರ ಯೋಜನೆಗೆ ವಿರುದ್ಧವಾದ ಆಲೋಚನೆ ಅವಳು ಮಾಡಿದ್ಲು. ದೇವರ ಯೋಜನೆಗೆ ವಿರುದ್ಧವಾದ ಆಲೋಚನೆ ಮಾಡಿದ್ಲು. ಈ ಹಣ್ಣು ತಿಂದರೆ ನನಗೆ ಒಳ್ಳೆ ಜ್ಞಾನ ಸಿಗುತ್ತೆ, ಸುಖವಾಗಿರ್ಬೋದು, ನಾನು ಚೆನ್ನಾಗಾಗ್ತೀನಿ. ಆ ರೀತಿಯಲ್ಲಿ ಅವಳು ದೇವರ ನಿಯಮಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡಿದ್ಲು ಮನಸ್ಸಲ್ಲಿ. ಆ ಆಲೋಚನೆ ಅವಳಲ್ಲಿ ಏನಾಯಿತು? ಆ ಆಲೋಚನೆ ಅವಳು ಒಳಗಡೆ ಕಾರ್ಯ ಮಾಡಲಿಕ್ಕೆ ಪ್ರೇರಣೆ ಕೊಡ್ತು. ಅವಳ ಮನಸ್ಸಲ್ಲಿ ಬಂದ ಆಲೋಚನೆ. ಈ ಲೋಕ ಯಾವಾಗಲೂ ನಮಗೆ ಆಲೋಚನೆ ಕೊಡುತ್ತೆ, ಈ ಶರೀರ ನಮಗೆ ಆಲೋಚನೆ ಕೊಡುತ್ತೆ. ಈ ಶರೀರ ಮತ್ತು ಲೋಕ ನಮಗೆ ಕೊಡುವ ಆಲೋಚನೆ ಎಲ್ಲ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆದ್ದರಿಂದನೇ ನಾವು ರಿಯಾಕ್ಟ್ ಮಾಡೋದು. ಆದರೆ ಅದು ದೇವರಿಗೆ ವಿರುದ್ಧವಾದ ಆಲೋಚನೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾಡುವಂಥ ಪ್ರತಿಯೊಂದು ಆಲೋಚನೆಗಳು ಅಥವಾ ನಮ್ಮ ಹೃದಯದಲ್ಲಿರ್ತಕ್ಕಂಥ ವಿಷಯಗಳು ದೇವರಿಗೆ ಗೊತ್ತಿದೆ. ದೇವರಿಗೆ ಗೊತ್ತಿದೆ ಏನೆಲ್ಲ ಇದೆ ಅಂತ ಹೇಳಿದೆ ವಾಕ್ಯ. ಮನುಷ್ಯನ ಅಂತರಂಗದಿಂದ ಹೊರಬರುವಂಥದ್ದೇ ಅವನನ್ನು ಕಲುಷಿತಗೊಳಿಸುತ್ತದೆ. ಅದರ ಕೆಳಗಡೆ ಬರೆದಿದೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಿ ಅಂತ. ಕೇಳುವುದಕ್ಕೆ ಜೋರಾಗಿ ಹೇಳಿ ನೋಡೋಣ. ದೇವರು ಬಂದಿದ್ದು ಯಾರು ನಾಶ ಮಾಡಲಿಕ್ಕಲ್ಲ, ಎಲ್ಲರನ್ನೂ ರಕ್ಷಣೆ ಮಾಡಲಿಕ್ಕೆ, ಅವ್ರ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ. ಸತ್ತ ಮೇಲಲ್ಲ, ಬದುಕಿರುವಾಗಲೇ ಅವ್ರ ಜೊತೆಯಲ್ಲಿ ನಮ್ಮನ್ನು ಕರ್ಕೊಂಡು ನಡಿಲಿಕ್ಕೆ. ನನ್ನ ಜೊತೆಯಲ್ಲಿ ಇರಲು ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಾವು ಯಾರ ಜೊತೆಯಲ್ಲಿದ್ದೀವಿ? ನಿಮ್ಗೆ ಯೇಸು ಜೊತೆಗೆ ಇರೋ ಥರ ಫೀಲ್ ಆಗ್ತಾ ಇದೆಯಾ? ಯೇಸು ಜೊತೆಗೆ ನಡಿಲಿಕ್ಕೆ ಆಗ್ತಾ ಇದೆಯಾ? ಯೇಸು ಜೊತೆಗೆ ನಡೆಯುವಾಗ ನಿಮ್ಗೆ ಯಾವುದು ಕಂಪ್ಲೇಂಟ್ ಹೇಳಲಿಕ್ಕೂ ಇಲ್ಲ, ಚಾಡಿ ಹೇಳಲಿಕ್ಕೂ ಇಲ್ಲ, ಮೋಸ ಮಾಡಲಿಕ್ಕೂ ಇಲ್ಲ, ಸುಳ್ಳು ಹೇಳಲಿಕ್ಕೂ ಇಲ್ಲ, ಏನೂ ಇರೋದಿಲ್ಲ. ಓಕೆ, 20ನೇ ವಾಕ್ಯ ಈ ರೀತಿ ಇದೆ. ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಕಲುಷಿತ ಮಾಡುತ್ತದೆ. ಏನು ಮನುಷ್ಯನನ್ನು ಕಲುಷಿತ ಮಾಡೋದು? ಕಾರ್ಯಗಳು. ಆಮೇಲೆ ಕಾರ್ಯಗಳಲ್ಲ ಇಲ್ಲಿ ಹೊಲಸು ಮಾಡೋದು. ಕಾರ್ಯಗಳು ಹೊಲಸು ಮಾಡುತ್ತೆ, ಆದರೆ ಮೊದಲು ಅದರ ರೂಟ್ ಎಲ್ಲಿಂದ? ಯೋಚನೆಗಳು, ಆಲೋಚನೆಗಳು. ನಮ್ಮ ಮನಸ್ಸಿನಲ್ಲಿ ಮಾಡುವಂಥ ಎಲ್ಲ ಆಲೋಚನೆಗಳು ನೋಡಿ. ನಾವು ಮಾಡುವಂಥ ಎಲ್ಲ ಆಲೋಚನೆಗಳು, ನಿನ್ನೆ ನಾನು ಹೇಳಿದ್ನಲ್ವಾ, ಯೋವಾನನು ಬರೆದ ಪತ್ರಿಕೆ, ಕಣ್ಣಿನ ಕಾಮುಕತೆ, ಲಸ್ಟ್ ಆಫ್ ದ ಐಸ್, ಲಸ್ಟ್ ಆಫ್ ದ ಫ್ಲೆಶ್, ಪ್ರೈಡ್ ಆಫ್ ಲೈಫ್. ದೇಹದ
ಇಚ್ಛೆಗಳು, ಕಣ್ಣಿನ ಕಾಮುಕತೆ ಮತ್ತು ಐಶ್ವರ್ಯದ ಅಹಂಭಾವ. ಇದು ಮೂರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಇದು ಮೂರೊಳಗಡೆನೇ ಇರುತ್ತೆ. ಇದು ಮೂರೊಳಗಡೆನೇ ಇರುವಂಥ ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ನಾವು ಆಲೋಚನೆ ಮಾಡ್ತಾ ಬದುಕ್ತೀವಿ. ಎಷ್ಟೋ ಜನ ಗಂಡ ಹೆಂಡ್ತಿರ ಜೀವನ ಒಡೆದೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಗಂಡ ಹೆಂಡತಿ ಬಗ್ಗೆ ಸಂಶಯ, ಹೆಂಡತಿಗೆ ಗಂಡನ ಬಗ್ಗೆ ಸಂಶಯ. ನಿಮ್ಮಲ್ಲಿ ಆ ರೀತಿ ಸಂಶಯ ಇದ್ದವ್ರು ಯಾರಾದ್ರು ಇದ್ದೀರಾ? ಇಲ್ಲ. ನಿಮಗೆ ಬೇರೆ ಗಂಡ ಹೆಂಡ್ತಿರ ಬಗ್ಗೆ ಸಂಶಯ ಇದೆಯಾ? ಎಲ್ಲ ಥರದ ಸಂಶಯಗಳು ಪೈಶಾಚಿಕವಾದದ್ದು. ಸಂಶಯ ಅಂತಕ್ಕಂಥದ್ದು ಸೈತಾನ್ನಿಂದ ಬರ್ತಕ್ಕಂಥದ್ದು. ನಮ್ಮ ಹೃದಯದಲ್ಲಿ ವಿಶ್ವಾಸ ಇಲ್ಲದೆ ಇರೋದ್ರಿಂದನೇ ಈ ಸಂಶಯ ಬರೋದು. ಯಾರ ಮೇಲೆ ವಿಶ್ವಾಸ? ಗಂಡನ ಮೇಲೆ, ಹೆಂಡತಿ ಮೇಲೆಲ್ಲ ನಾನು ಹೇಳ್ತಾ ಇರೋದು. ಗಂಡನ ಹೆಂಡ್ತಿನೆಲ್ಲ ನಂಬಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ, ಯಾವತ್ತಿನ ಕಾಲದಲ್ಲೂ ನಂಬಕ್ಕಾಗಲ್ಲ. ಆದರೆ ನಂಬಿಗಸ್ತರು ಒಬ್ಬರೇನೆ, ನಂಬಕ್ಕಾಗೋದು ಒಬ್ಬರೇನೆ, ದೇವರು ಮಾತ್ರ. ದೇವರಲ್ಲಿ ವಿಶ್ವಾಸ ಇದ್ದವು ನೀನಾದರೆ ನಿನ್ನ ಹೆಂಡತಿ ಬಗ್ಗೆ, ನಿನ್ನ ಗಂಡನ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಸಂಶಯ ಯಾಕೆ ಬರುತ್ತೆ? ಸಂಶಯ ಬಂದಾಗ ಸಿಂಪಲ್ ಟೆಕ್ನಿಕ್ ಈ ಥರ ಯೂಸ್ ಮಾಡಿ. ಏನು ಗೊತ್ತಾ? ನಾನು ಎಷ್ಟು ಬಾರಿ ಸಂಶಯ ಪಟ್ಟಿದ್ದೀನಿ, ಅವಳು ಸಂಶಯ ಪಡೋದ್ರಲ್ಲಿ ಏನು ದೊಡ್ಡದಿದೆ? ಅವರು ಮನುಷ್ಯರೇ, ಅವರಿಗೂ ಸಂಶಯ ಬಂದಿದೆ, ನನಗೂ ಸಂಶಯ ಬಂದಿದೆ. ಆದ್ದರಿಂದ ಯಾಕೆ ಸಂಶಯ ಪಡ್ಕೊಂಡು ಬದುಕಬೇಕು ಅಂತ ಯೋಚನೆ ಮಾಡಿದಾಗ ಸಂಶಯ ಹೋಗಬಹುದು. ಡೌಟ್ ಬರುತ್ತಾ? ಕೇಳಿದರೆ ಬರುತ್ತೆ. ಸೈತಾನ ಕೆಲಸ ಇದು, ಜಂಕ್ ತಂದು ಕೊಡ್ತಾ ಇರ್ತಾನೆ. ಇವತ್ತಂತೂ ಸಂಶಯ ಪಡಲಿಕ್ಕೆ ಸಂದರ್ಭಗಳು ಬೇಕಾದಷ್ಟು ಇರುತ್ತೆ. ಯಾಕೆಂದರೆ ಈ ಮೊಬೈಲ್ ಫೋನು, ಫ್ರೆಂಡ್ಸು, ಆಫೀಸು, ಕೆಲಸ, ಅದು ಇದು ಅಂತ ಹೇಳುವಾಗ ಸಂಶಯದ ಸಂದರ್ಭಗಳು ಅನೇಕ ಇದೆ. ಆದರೆ ಸಂಶಯ ಪಟ್ಟರೆ ನಿಮಗೆ ನಷ್ಟ. ಕುಟುಂಬ ಒಡೆದೋಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯೇಸುವಿನಿಂದ ಬೇರ್ಪಡ್ತೀವಿ, ಯೇಸುವಿನಿಂದ ದೂರವಾಗ್ತೀವಿ. ಎಲ್ಲ ಮನುಷ್ಯರಿಂದ ದೂರ ಆದರೂ ಪರವಾಗಿಲ್ಲ, ಯೇಸು ಕ್ರಿಸ್ತನಿಂದ ದೂರ ಆದರೆ ನಿತ್ಯ ಜೀವ ಹೋಗುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಬದುಕೋರು ಕ್ರೈಸ್ತ ವಿಶ್ವಾಸಿಗಳು. ಅಂದರೆ ನಮಗೆ ಯಾಕೆ ದೇವರಲ್ಲಿ ನಂಬಿಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಹೃದಯ ಸರಿ ಇಲ್ಲ. ವಿಶ್ವಾಸ ಬರಬೇಕಾದ್ರೆ ವಾಕ್ಯ ಬೇಕಲ್ವಾ? ವಿಶ್ವಾಸ ಬರೋದು ಎಲ್ಲಿಂದ? ಫ್ರಮ್ ವೇರ್ ಯು ವಿಲ್ ಗೆಟ್ ದ ಫೇತ್. ಧ್ಯಾನಗಳಲ್ಲಿ ಭಾಗವಹಿಸುವಾಗ ದೇವರ ವಾಕ್ಯ ಆಲಿಸ್ತೀರಿ, ಶುಭ ಸಂದೇಶ ಆಲಿಸ್ತೀರಿ. ಇದು ಏನು ಕೊಡುತ್ತೆ ನಮಗೆ? ನಮ್ಮೊಳಗಡೆ ವಿಶ್ವಾಸವನ್ನು ಕೊಡುತ್ತೆ. ನಮ್ಮ ಒಳಗಡೆ ಇದು ವಿಶ್ವಾಸವನ್ನು ತಂದುಕೊಡುತ್ತೆ, ಭರವಸೆಯನ್ನು ತಂದುಕೊಡುತ್ತೆ. ಇಟ್ ವಿಲ್ ಬ್ರಿಂಗ್ ಫೇತ್ ಆ್ಯಂಡ್ ಹೋಪ್. ಭರವಸೆ, ನಿತ್ಯತೆಯ ಭರವಸೆ ನಮಗೆ ಕೊಡುತ್ತೆ. ನಮ್ಮ ಒಳಗಡೆ ದೇವ್ರನ್ನ ಡಿಪೆಂಡ್ ಆಗಿ ಬದುಕಲಿಕ್ಕೆ ಬೇಕಾದ ಒಂದು ಫೇತನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ ದೇವರ ವಾಕ್ಯ. ಆದರೆ ಇಷ್ಟೆಲ್ಲ ವಾಕ್ಯಗಳು ಆಲಿಸ್ತಾ ಇದ್ದರೂ ನಮ್ಮ ಒಳಗಡೆ ಅದು ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ನನ್ನ ಹೃದಯ ಕೊಚ್ಚೆ ಗುಂಡಿ ಆಗಿದೆ, ಕಸದ ತೊಟ್ಟಿ ಆಗಿದೆ. ಸ್ಮೆಲ್ ಬರುತ್ತೆ. ಈಗ ಪರಿಹಾರ ಏನು? ಪರಿಹಾರನೇ ಇಷ್ಟು ತನಕ ಹೇಳ್ತಾ ಇದ್ದಿದ್ದು. ಪರಿಹಾರ ಪಶ್ಚಾತ್ತಾಪದ ಒಂದು ಹೃದಯ. ಪಶ್ಚಾತ್ತಾಪದ ಒಂದು ಹೃದಯ. ಈ ಪಶ್ಚಾತ್ತಾಪ ಬರಬೇಕಾದ್ರೆ ದೇವರನ್ನ ನೋಡಬೇಕು. ಕೀರ್ತನಕಾರ ಹೇಳ್ತಾನಲ್ವಾ, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಕುಂದಿ ಹೋಗುವುದಿಲ್ಲ. ಲುಕ್ ಅಟ್ ಹಿಮ್ ಆ್ಯಂಡ್ ಬಿ ರೇಡಿಯಂಟ್. ಲುಕ್ ಅಟ್ ಜೀಸಸ್. ಯೇಸುವನ್ನು ನೋಡುವಾಗ, ದೇವರ ಕಡೆಗೆ ನೋಡುವಾಗ ನಮ್ಮ ಹೃದಯ ನಮಗೆ ಎಕ್ಸ್ಪೋಸ್ ಆಗುತ್ತೆ. ಯೇಸುವನ್ನು ನಾವು ನೋಡುವಾಗ ನಮ್ಮ ಹೃದಯ ಎಕ್ಸ್ಪೋಸ್ ಆಗುತ್ತೆ, ನಮ್ಮ ಹೃದಯ ನಮಗೆ ಕಾಣಿಸುತ್ತೆ. ಹಾಗಾದ್ರೆ ಒಳಗಡೆ ನೋಡುವಾಗ, ಅಯ್ಯೋ ಯೇಸುವೇ, ನಿನಗೆ ವಿರುದ್ಧವಾದ ಆಲೋಚನೆ ನಾನು ಮಾಡಿಬಿಟ್ಟಿದ್ದೀನಲ್ವಾ, ನಿನಗೆ ವಿರುದ್ಧವಾದ ಈ ಜೀವನ ನಾನು ಜೀವಿಸ್ತಾ ಇದ್ದೀನಲ್ವಾ, ನಿನ್ನ ವಿರುದ್ಧವಾದ ಎಷ್ಟು ಮಾತುಗಳು ಈ ನಾಲಿಗೆಯಿಂದ ನಾನು ಮಾತಾಡಿದ್ದೀನಿ ಸ್ವಾಮಿ. ಮಾಡಬೇಕಾದ ಎಷ್ಟೋ ಕರ್ತವ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಮಾಡಲಿಲ್ವಲ್ಲ. ಎಷ್ಟೋ ಕರ್ತವ್ಯಗಳಿದೆ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ. ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾದರೆ ಸ್ನಾನ ದೀಕ್ಷೆ ಮುಖಾಂತರ ನೀನೊಂದು ದೊಡ್ಡ ಕರ್ತವ್ಯವನ್ನು ವಹಿಸಿಕೊಂಡಿದೀಯ. ಅದೇನೆಂದರೆ, ಇನ್ನು ಮುಂದೆ ನಾನು ಯೇಸುವಿಗಾಗಿ ಬದುಕ್ತೀನಿ, ಶುಭ ಸಂದೇಶವನ್ನು ಸಾರ್ತೀನಿ ಎಂಬ ಮಹಾ ಕರ್ತವ್ಯ. ನಾನು ನಿನ್ನೆ ಹೇಳಿದೆ, ಅದೊಂದು ಸಾಲ ನಮ್ಮ ಮೇಲಿದೆ. ಆ ಕ್ರೈಸ್ತ ವಿಶ್ವಾಸಿಗಳು ಯಾರೆಲ್ಲ ಇದ್ದೀರೋ, ನೀವು ಕ್ರಿಸ್ತನಿಗಾಗಿ ಬದುಕದೇ ಇದ್ದರೆ
ನೀವು ತೆಗೆದುಕೊಂಡ ಸ್ನಾನ ದೀಕ್ಷೆಗೆ ಏನು ಅರ್ಥ ಇದೆ, ಏನು ಬೆಲೆ ಇದೆ? ಸ್ನಾನ ದೀಕ್ಷೆ ಸಂಸ್ಕಾರ ಅಂತ ನಮಗೆ ಗೊತ್ತು, ಸ್ಯಾಕ್ರಿಮೆಂಟ್. ವಿವಾಹ ಸಂಸ್ಕಾರ ಅಂತ ನಮಗೆ ಗೊತ್ತು, ಮ್ಯಾರೇಜ್ ಇಸ್ ಎ ಸ್ಯಾಕ್ರಿಮೆಂಟ್. ಮದುವೆ ಆದ ಮೇಲೆ ಒಂದು ಹೆಣ್ಣು ಗಂಡನ ಜೊತೆಯಲ್ಲಿ ಬದುಕದೆ ಇನ್ನೊಬ್ಬನ ಜೊತೆಯಲ್ಲಿ ಬದುಕಿದರೆ ಅದನ್ನು ವ್ಯಭಿಚಾರ ಅಂತ ಹೇಳ್ತಾರೆ. ಅದು ಗಂಡ ಬದುಕಿದ್ರು ಅಷ್ಟೇ, ಹೆಂಡತಿ ಬದುಕಿದ್ರು ಅಷ್ಟೇ. ಕೆಲವರು ಫಿಸಿಕಲಿ ಬದುಕೋದಿಲ್ಲ, ಮೆಂಟಲಿ ಬದುಕ್ತಾರೆ. ಮನಸ್ಸಿನಲ್ಲಿ ಇನ್ನೊಬ್ಬಳನ್ನ ಇಟ್ಕೊಂಡು, ಮನಸ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡು ಫಿಸಿಕಲಿ ಈ ಗಂಡನ ಜೊತೆಗೆ ಬದುಕ್ತಾರೆ. ನಮ್ಮ ಕ್ರೈಸ್ತ ವಿಶ್ವಾಸಿಗಳು ನಾವು ಅದೇ ರೀತಿಯಲ್ಲೇ. ಹೊರಗೆ ನೋಡಲಿಕ್ಕೆ ಮಾತ್ರ ನಾವು ಕ್ರೈಸ್ತರಾಗಿ ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಮನಸ್ಸೊಳಗಡೆ ಇನ್ನೊಬ್ಬಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಆ ಇನ್ನೊಬ್ಬಳು ಯಾರು ಕೇಳಿದರೆ ಲೋಕ, ಪ್ರಪಂಚ, ಲೋಕದ ಮೇಲಿನ ಆಸೆ, ಹಣದ ಮೇಲಿನ ವ್ಯಾಮೋಹ, ಲಸ್ಟ್ ಆಫ್ ಮನಿ, ದುಡ್ಡು ದುಡ್ಡು ದುಡ್ಡು. ಶ್ರೀಮಂತನಾಗಬೇಕು, ದುಡ್ಡು ಮಾಡಬೇಕು, ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತಕ್ಕಂಥ ಈ ಪ್ರೈಡ್ ಆಫ್ ಲೈಫ್. ಸಾಧನೆ ಮಾಡಬೇಕು. ಏನು ಸಾಧಿಸ್ತೀಯಪ್ಪ? ಅಚೀವ್ಮೆಂಟ್. ಓದಬೇಕು. ವಿದ್ಯಾಭ್ಯಾಸ ವಿಗ್ರಹ ಆಗಬಾರ್ದು. ವಿದ್ಯಾಭ್ಯಾಸ ಬೇಕು. ಎಲ್ಲಾದರೂ ಹೋಗುವಾಗ ಬೈಬಲ್ ಓದಲಿಕ್ಕೆ, ಬಸ್ ಬೋರ್ಡ್ ನೋಡಲಿಕ್ಕೆಲ್ಲ ಬೇಕು. ಮೊಬೈಲ್ ಫೋನ್ ಇದ್ದರೆ ಯೂಸ್ ಮಾಡೋದಾದರೆ, ಯಾವ್ದಾದ್ರು ಕಾಲ್ ಬಂದರೆ ಏನು ಕಾಲ್ ಬಂದಿದೆ, ಯಾರದ್ದು ಬಂದಿದೆ, ಮೆಸೇಜ್ ಓದಲಿಕ್ಕೆಲ್ಲ ಬೇಕು ವಿದ್ಯಾಭ್ಯಾಸ. ಅದು ಮನೆಯಲ್ಲೂ ಮಾಡ್ಬೋದು ಇವತ್ತಿನ ಪರಿಸ್ಥಿತಿಗೆ. ಆದರೆ ಇವತ್ತು ನಮಗೆ ಏಸು ಇಲ್ಲದಿದ್ರೂ ಪರವಾಗಿಲ್ಲ, ವಿದ್ಯಾಭ್ಯಾಸ ಇಲ್ಲ ಅಂದರೆ ಅವಮಾನ. ನೀವು ಕೇಳಿ ನೋಡಿ, ಬೇಕಾದರೆ ಯಾವುದಾದ್ರೂ ಮನೆಯಲ್ಲಿ ಮಕ್ಕಳಿಗೆ ಶಾಲೆಗೂ ಕಾಲೇಜಿಗೂ ಕಳಿಸಿಲ್ಲ ಅಂದರೆ ಅದೊಂದು ಇನ್ಸಲ್ಟ್ ಥರ. ಬೈಬಲಲ್ಲಿ ಒಂದು ವಾಕ್ಯ ಗೊತ್ತಿರೋದಿಲ್ಲ ಈ ಕಾಲೇಜ್ ಹೋಗೋ ಮಕ್ಕಳಿಗೆ. ಏಸು ಯಾರು ಅಂತ ಗೊತ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ. ರಕ್ಷಣೆ ಏನು ಗೊತ್ತಿಲ್ಲ, ನಿತ್ಯ ಜೀವ ಅಂದರೆ ಏನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ ರೀತಿಯಲ್ಲಿ ಎಷ್ಟೋ ಜನ ಇವತ್ತಿದ್ದಾರೆ. ನಿಮ್ಮ ಮಕ್ಕಳು ಹಾಗೆ ಇದ್ದಾರಾ? ನೀವು ಅದೇ ರೀತಿ ಬೆಳೆಸ್ತಾ ಇದ್ದೀರಾ ಅಥವಾ ವಿಶ್ವಾಸದಲ್ಲಿ ಬೆಳೆಸ್ತಾ ಇದ್ದೀರಾ? ಯೇಸು ಯಾರು, ಅವರ ನಿಜವಾದ ತಂದೆ ಯಾರು, ಸೃಷ್ಟಿಕರ್ತ ಯಾರು, ಬೈಬಲ್ ಯಾಕೆ ಓದಬೇಕು, ಪ್ರಾರ್ಥನೆ ಯಾಕೆ ಮಾಡಬೇಕು, ಪ್ರಾರ್ಥನೆ ಅಂದರೆ ಏನು, ಯಾರ ಬಳಿಯಲ್ಲಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ಯಾವುದು ಪ್ರಾರ್ಥನೆ ಅಲ್ಲ, ವಿಶ್ವಾಸ ಅಂದರೆ ಏನು, ವಿಶ್ವಾಸದ ಜೀವನ ಅಂದರೆ ಏನು, ಇದನ್ನು ಹೇಳಿಕೊಟ್ಟು ಕಲಿಸಿ ಬೆಳೆಸ್ತಾ ಇದ್ದೀರಾ? ತುಂಬ ಸಂತೋಷ. ಆದರೆ ನಾವು ಕಲಿಸ್ತಾ ಇರೋದು ಬರೀ ಓದು. ಓದೋದು ಬೇಡವಾ? ನಾನು ಹೇಳಿದ್ರೆ ಓದಬೇಕು. ಯಾಕೆ? ಬೈಬಲ್ ಓದಲಿಕ್ಕೆ ಗೊತ್ತಾಗಬೇಕು. ಯಾರ್ದಾರು ಫೋನ್ ಬಂದರೆ ಯಾರ್ದು ಹೆಸರು ಓದಲಿಕ್ಕೆ ಗೊತ್ತಾಗಬೇಕು. ಅಂಗಡಿಗೆ ಏನಾದರೂ ಐಟಮ್ ತರಲಿಕ್ಕೆ ಹೋದರೆ ಲೆಕ್ಕಾಚಾರ ಮಾಡಲಿಕ್ಕೆ ಗೊತ್ತಾಗಬೇಕು. ಇವತ್ತು ಯೂಟ್ಯೂಬಲ್ಲೇ ಎಲ್ಲ ನೋಡ್ಕೊಬಿಡ್ತೀವಿ. ಯೂಟ್ಯೂಬಲ್ಲಿ ಯಾಕೆ ಶಾಲೆ ಕಲಿಸಲ್ಲ? ಯೂಟ್ಯೂಬಲ್ಲೇ ಶಾಲೆನೂ ಆಗುತ್ತಲ್ಲ, ಎಜುಕೇಷನ್ ಯೂಟ್ಯೂಬಲ್ಲೇ ಮಾಡ್ಕೋಬೋದಲ್ಲ, ಆನ್ಲೈನ್ ಸ್ಕೂಲ್ ಅಂತಲ್ಲ, ಯೂಟ್ಯೂಬಲ್ಲೇ ಕ್ಲಾಸುಗಳು ಸಿಗುತ್ತೆ ಬೇಕಾದಷ್ಟು. ಇಂಗ್ಲೀಷ್ ಕಲಿಬೋದು, ಕನ್ನಡ ಕಲಿಬೋದು, ತಮಿಳು ಕಲಿಬೋದು, ಎಲ್ಲ ಭಾಷೆಗಳು ಕಲಿಬೋದು, ಮ್ಯಾಥಮೆಟಿಕ್ಸ್ ಕಲಿಬೋದು, ಸೈನ್ಸ್ ಕಲಿಬೋದು, ಕಂಪ್ಯೂಟರ್ ಬಗ್ಗೆ ಕಲಿಬೋದು, ಯಾವುದ್ರ ಬಗ್ಗೆ ಬೇಕಾದರೂ ಕಲಿಬೋದು. ಯೂಟ್ಯೂಬಲ್ಲೇ ನಿಮಗೆ ವೀಡಿಯೋಗಳು ಬೇಕಾದಷ್ಟು ಸಿಗುತ್ತೆ. ಕೆಲವರಿಗೆ ಪ್ರಾರ್ಥನೆಗೆ ಬನ್ನಿ ಅಂದರೆ ಇದೇ ಹೇಳ್ತಾರೆ, ಏನಂತ, ಯೂಟ್ಯೂಬಲ್ಲೇ ಮಾಡಿಬಿಡ್ತೀವಿ ನಾವು ಪ್ರಾರ್ಥನೆ ಅಂತ. ಯೂಟ್ಯೂಬಲ್ಲೇ ಪ್ರಾರ್ಥನೆ ಮಾಡ್ತೀವಿ. ವಾಕ್ಯ ಕೇಳೋಣ ಬನ್ನಿ ಕೂತ್ಕೊಂಡು ಅಂದರೆ ಯೂಟ್ಯೂಬಲ್ಲೇ ಕೇಳ್ಕೊಬಿಡ್ತೀವಿ ಬ್ರದರ್. ಯೂಟ್ಯೂಬಲ್ಲೇ ಊಟನೂ ಮಾಡಿಬಿಡಿ, ಯೂಟ್ಯೂಬಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಟ್ಬಿಡಿ, ಯೂಟ್ಯೂಬಲ್ಲೇ ಮದುವೆನೂ ಆಗಿಬಿಡಿ, ಯೂಟ್ಯೂಬಲ್ಲೇ ಫ್ಯಾಮಿಲಿ ಲೈಫ್ ಲೀಡ್ ಮಾಡಿಬಿಡಿ, ಎಲ್ಲ ಯೂಟ್ಯೂಬಲ್ಲೇ ಆಗಿಬಿಡಲಿ. ಆಗುತ್ತಾ? ಟ್ರೈ ಮಾಡಿ ನೋಡಿ ಆಗುತ್ತಾ ಅಂತ. ದೇವ್ರನ್ನೇ ಫೂಲ್ ಮಾಡತಕ್ಕಂಥ ಫೂಲಿಶ್ ವೈಸ್ ಪೀಪಲ್ ನಾವು ಅಂದ್ಕೊಂಡಿದ್ದೀವಿ ನಾವೇ ಬುದ್ಧಿವಂತರು ಅಂತ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಮೂರ್ಖರಾಗಿರ್ತೀವಿ. ನಿನ್ನೆ ಹೇಳಿದಾಗೆ ನಾವು ಮೂರ್ಖರಾಗಿ ಬದುಕಿಬಿಟ್ಟು ದೇವ್ರ ಮೇಲೆ ಆರೋಪ ಹೇಳ್ತೀವಿ. ಯೋಬನ ಗ್ರಂಥದಲ್ಲಿ 34ನೇ ಅಧ್ಯಾಯ 10-12ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ. ಮಾರ್ಕನ ಶುಭ ಸಂದೇಶಕ್ಕೆ ಆಮೇಲೆ ಬರೋಣ. ಯೋಬನ ಗ್ರಂಥ, ಜೋಬ್ ಚಾಪ್ಟರ್ 34 ವರ್ಸ್ 10. ದೇವರು ಕೆಟ್ಟದ್ದನ್ನು ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳಿಗೆ ಕಿವಿಗೊಡಿ. ಬುದ್ಧಿವಂತರಿದ್ದೀರಾ? ನೀವು ಬುದ್ಧಿವಂತರು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನಿಮಗನ್ನಿಸಿ ಪ್ರಯೋಜನ ಇಲ್ಲ.
ನೀವು ಬುದ್ಧಿವಂತರು ಅಂತ ನಿಮಗನ್ಸಿ ಪ್ರಯೋಜನ ಇಲ್ಲ, ಯಾರೋ ಹೇಳಿನೂ ಪ್ರಯೋಜನ ಇಲ್ಲ, ನಾನು ಹೇಳಿನೂ ಪ್ರಯೋಜನ ಇಲ್ಲ. ದೇವರು ಹೇಳಬೇಕು ನೀನು ಬುದ್ಧಿವಂತನೋ ದಡ್ಡನೋ ಅಂತ. ಗಾಡ್ಸ್ ವರ್ಡ್ ಈಸ್ ಫೈನಲ್. ಹಿಸ್ ವರ್ಡ್ ಈಸ್ ಫೈನಲ್ ವರ್ಡಿಕ್ಟ್. ತೀರ್ಪು, ದೇವರ ವಾಕ್ಯ ತೀರ್ಪು ಕೊಡುತ್ತೆ. ನಾವು ಯಾರು ತೀರ್ಪು ಕೊಡಲಿಕ್ಕೆ ಯಾರೂ ಜಡ್ಜ್ ಅಲ್ಲ, ದೇವರೊಬ್ಬರೇ ನ್ಯಾಯಾಧಿಪತಿ. ಸಕಲ ಮಾನವರಿಗೂ ನ್ಯಾಯಾಧಿಪತಿಯಾದ ದೇವರು ನಮಗೆ ತೀರ್ಪು ಕೊಡ್ತಾರೆ, ನಾವು ಬುದ್ಧಿವಂತರು ದಡ್ಡರು ಅಂತ. ನೀನು ದಡ್ಡನ ಬುದ್ಧಿವಂತನು ಅಂತ ಮತ್ತಾಯ 7:24 ಇರುವ ವಾಕ್ಯಗಳು ಓದಿದರೆ ನೀನು ದಡ್ಡನ ಬುದ್ಧಿವಂತನು ಅಂತ ಆ ವಾಕ್ಯನೇ ತೀರ್ಪು ಕೊಡುತ್ತೆ. ಆ ವಾಕ್ಯ ಎಂಬ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡು, ನೀನು ದಡ್ಡನ ಬುದ್ಧಿವಂತನು ಅಂತ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್, ದೇವರ ವಾಕ್ಯದ ಪ್ರಕಾರ ಬುದ್ಧಿವಂತ ಯಾರು ಕೇಳಿದರೆ, ಡೈಲಿ ಚರ್ಚಿಗೆ ಹೋಗೋವನು ಅಲ್ಲ, ಬೈಬಲ್ ಓದೋವನು ಅಲ್ಲ, ಪ್ರಾರ್ಥನೆ ಮಾಡೋವನು ಅಲ್ಲ, ಹೋಗಿ ಕನ್ಫೆಷನ್ ಮಾಡಿಬಿಟ್ರೆ ಅವನು ಬುದ್ಧಿವಂತ ಆಗೋದಿಲ್ಲ, ಕೌನ್ಸಿಲಿಂಗಿಗೆ ಹೋಗಿ ಬಂದುಬಿಟ್ರೆ ಅವನು ಬುದ್ಧಿವಂತ ಆಗೋದಿಲ್ಲ, ಮೈಕ್ ಇಟ್ಕೊಂಡು ಪ್ರಬೋಧನೆ ಮಾಡಿಬಿಟ್ರೆ ಅವನು ಕೂಡ ಬುದ್ಧಿವಂತ ಆಗೋದಿಲ್ಲ, ಹಾಡ್ಬಿಟ್ರೆ ಅವನು ಬುದ್ಧಿವಂತ ಆಗೋದಿಲ್ಲ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಮೆಂಬರ್ ಆಗಿ ಇದ್ದು ಬಿಟ್ಟರೆ ಅವನು ಬುದ್ಧಿವಂತ ಆಗೋದಿಲ್ಲ. ದೇವರ ದೃಷ್ಟಿಯಲ್ಲಿ ಬುದ್ಧಿವಂತ ಯಾರು ಕೇಳಿದರೆ, ಅವರ ಮಾತುಗಳನ್ನು ಆಲಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ತನ್ನ ಜೀವನ ಕಟ್ಟುವವನೇ ಬುದ್ಧಿವಂತ. ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದರ ನಂಬಿಕೆ ಇಟ್ಟು ಅದರ ಮೇಲೆ ನಿನ್ನ ಜೀವನ ಕಟ್ಟಬೇಕು, ಆಗ ನೀನು ಬುದ್ಧಿವಂತನಾಗ್ತೀಯ. ನಿನ್ನ ಜೀವನ, ನಿನ್ನ ಮಕ್ಕಳ ಜೀವನ, ಮೊಮ್ಮಕ್ಕಳ ಜೀವನ ಎಲ್ಲ ಕಟ್ಟೋದು ದುಡ್ಡಿಂದ ಅಲ್ಲ, ಆಸ್ತಿಯಿಂದ ಅಲ್ಲ, ವಿಶ್ವಾಸದಲ್ಲಿ ಕಟ್ಟಬೇಕು, ವಿಶ್ವಾಸದಲ್ಲಿ ಬೆಳೆಸಬೇಕು. ಆಗ ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರಾಗ್ತೀವಿ. ದೇವರ ದೃಷ್ಟಿಯಲ್ಲಿ ಬುದ್ಧಿಹೀನ ಯಾರು, ಮುಟ್ಟಾಳ ಯಾರು? ಹೂ ಈಸ್ ಫೂಲ್ ಇನ್ ದ ಸೈಟ್ ಆಫ್ ಗಾಡ್. ಬರ್ತೀವಿ, ಧ್ಯಾನಗಳಿಗೆ ಬರ್ತೀವಿ, ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ವಾಕ್ಯಗಳನ್ನು ಆಲಿಸ್ತೀವಿ, ಆದರೆ ವಾಕ್ಯದ ಮೇಲೆ ಜೀವನ ಕಟ್ಟೋದಿಲ್ಲ. ಜೀವನ ಕಟ್ಟೋದು ಹೇಗೆ ಗೊತ್ತಾ? ನನ್ನ ಇಷ್ಟದ ಮೇಲೆ ಜೀವನ ಕಟ್ತೀನಿ. ಚರ್ಚಿಗೆ ಬರ್ತೀವಿ, ನಮ್ಮ ಪ್ರಾಬ್ಲಮ್ ಅದೇನೆ, ನಮ್ಮಲ್ಲಿ ಮೆಜಾರಿಟಿ ಅವರೇನೆ. ನಾವು ಧ್ಯಾನಕ್ಕೆ ಬರೋದು ಒಳ್ಳೆಯದೇ, ಒಳ್ಳೆಯ ವಿಷಯನೇ. ಆದರೆ ಆರ್ ಯು ಟ್ರೂಲಿ ಬಿಲ್ಡಿಂಗ್ ಯುವರ್ ಹೌಸ್ ಆನ್ ದ ಮೆಸೇಜ್ ಯು ಹರ್ಡ್? ನಿನ್ನ ಜೀವನವನ್ನು ನೀನು ಅದರ ಮೇಲೆ ಕಟ್ತಾ ಇದೀಯಾ? 10 ಕೊಯ್ನೋನಿಯ ಹೆಸರಲ್ಲಿ ರಿಟ್ರೀಟ್ ಆಯಿತು, ಇದು 6ನೇದು ಬರ್ನಿಂಗ್ ಬುಷ್ ರಿಟ್ರೀಟ್. 10-16 ಧ್ಯಾನಗಳು ಇಲ್ಲೇ ಆಗಿದೆ ನಮಗೆ. ಅದಲ್ಲದೆ ಆನ್ಲೈನಲ್ಲಿ ಎವ್ರಿ ಡೇ ರಿಟ್ರೀಟ್ ಇದೆ. ಕ್ವೆಶ್ಚನ್ ಏನು ಕೇಳಿದರೆ, ಇಷ್ಟೆಲ್ಲ ವಾಕ್ಯ ಸಿಗ್ತಾ ಇದ್ರೂ ಕೂಡ ಆರ್ ಯು ಏಬಲ್ ಟು ಬಿಲ್ಡ್ ಯುವರ್ ಲೈಫ್ ಆನ್ ದ್ಯಾಟ್ ಮೆಸೇಜ್ ಆಫ್ ಗಾಡ್? ದೇವರ ಸಂದೇಶದ ಮೇಲೆ ನಿನ್ನ ಜೀವನವನ್ನು ಕಟ್ಟಲಿಕ್ಕಾಗ್ತಾ ಇದೆಯಾ? ಆ ಸಂದೇಶದ ಪ್ರಕಾರ ನನ್ನ ಜೀವನವನ್ನು ರೂಪಿಸ್ಕೊಳ್ಳಿಕ್ಕಾಗ್ತಾ ಇದೆಯಾ? ಅದಾಗದೇ ಇದ್ದರೆ ಇಲ್ಲಿ ಬಂದು ಕೂತ್ಕೊಂಡು ಏನು ಪ್ರಯೋಜನ? ಧ್ಯಾನ ಅಂತ ಬ್ಯಾಗ್ ಎತ್ಕೊಂಡು ಬಂದು ಏನು ಪ್ರಯೋಜನ ಆಯಿತು? ಊಟ ಮಾಡಿದ್ದೊಂದು ಪ್ರಯೋಜನ ಬಿಟ್ಟರೆ ಬೇರೆ ಏನು ಪ್ರಯೋಜನ ಆಗಿಲ್ಲ. ಮನೆಯವರಿಂದ ಊರಿಂದ ಸ್ವಲ್ಪ ದೂರ ಇದ್ದು ಈ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಿದ್ದು ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ಥಿಂಕ್ ಮಾಡಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟೇ ಥಿಂಕ್ ಮಾಡಿ. ನಾನು ನನ್ನ ಇಷ್ಟದ ಮೇಲೆ ಜೀವನವನ್ನು ಜೀವಿಸ್ತಾ ಇದ್ದೀನಾ, ಅಥವಾ ದೇವರ ಸಂದೇಶದ ಮೇಲೆ ನನ್ನ ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಾ? ಥಿಂಕ್ ಮಾಡಿ. ಧ್ಯಾನ ಮಾಡೋದಂದ್ರೆ ಅದೇ ಅಲ್ವಾ? ಥಿಂಕ್ ಮಾಡ್ತಾ ಇದ್ದೀರಾ? ಏನು ಅನಿಸ್ತಾ ಇದೆ ನಿಮಗೆ? ರಿಸಲ್ಟ್ ಏನು ಸಿಕ್ತು? ವಾಟ್ ಈಸ್ ದ ಸ್ಕ್ಯಾನಿಂಗ್ ರಿಪೋರ್ಟ್? ಕಾಯಿಲೆ ಬಂದಾಗ ಏನೋ ಸ್ಕ್ಯಾನ್ ಮಾಡಿ ಬೇಗ ಬೇಗ ರಿಪೋರ್ಟ್ ಬೇಕು ಅಂತ ಕೇಳ್ತೀವಿ ಡಾಕ್ಟ್ರ್ ಹತ್ರ ಅಥವಾ ಟೆಕ್ನಿಷಿಯನ್ ಹತ್ರ. ಈಗ ರಿಪೋರ್ಟ್ ಏನು ಸಿಕ್ತು ನಿಮಗೆ? ನಿಮ್ಮ ಜೀವನವನ್ನು ಸಂದೇಶದ ಮೇಲೆ ಬಿಲ್ಡ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನಸ್ಸಿನ ಇಚ್ಛೆಗಳು ಆಲೋಚನೆಗಳ ಮೇಲೆ ಬಿಲ್ಡ್ ಮಾಡ್ತಾ ಇದ್ದೀರಾ? ವಾಟ್ ಈಸ್ ದ ರಿಪೋರ್ಟ್? ಯಾರು ಮಾತಾಡ್ತಾ ಇಲ್ಲಲ್ಲ? ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಾ ಇದೆ, ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ರಿಪೋರ್ಟ್ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಕೆಲವೊಂದು ರಿಪೋರ್ಟ್ಗಳು ಹಾಗೆ, ಕೆಲವೊಂದು ರಿಪೋರ್ಟ್ ಕೇಳಿಸ್ಕೊಳ್ಳಿಕ್ಕೂ ಕಷ್ಟ, ಹೇಳಲಿಕ್ಕೂ ಕಷ್ಟ. ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಕ್ಕಳು ರಿಪೋರ್ಟ್ ಕಾರ್ಡ್ ತೊಗೊಂಡು ಬರ್ತಾರಲ್ವಾ, ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬರ್ತಾರಲ್ವಾ, ಖುಷಿಯಾಗಿ ಹೇಳ್ತಾರೆ. ಒಂದು ವೇಳೆ ಮಾರ್ಕ್ಸ್ ಕಡಿಮೆ ಬಂದರೆ, ಫೇಲ್ ಆದರೆ ಹೇಳಲಿಕ್ಕೂ ಕಷ್ಟ, ಮಾರ್ಕ್ಸ್ ಕಾರ್ಡ್ ತೋರಿಸ್ಲಿಕ್ಕೂ ಕಷ್ಟ. ನಮ್ಮ ಪರಿಸ್ಥಿತಿನೂ ಹಾಗೇನೆ. ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ದೂರ ಇರಲಿ. ಯೋಬ 34
ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳಿಗೆ ಕಿವಿ ಕೊಡಿ. ಈಗ ನಾವು ದಡ್ರು ಅಂತ ಗೊತ್ತಾದ ಮೇಲೆ ಬುದ್ಧಿವಂತರ ಆಗಬೇಕಾಯ್ತಾ? ದಡ್ತನದಲ್ಲೇ ಇರಬಾರ್ದು. ನಿಮ್ಮಲ್ಲಿ ಯಾರಾದರೂ ಆಸ್ಪತ್ರೆಗೆ ಹೋಗುವಾಗ ಯಾವುದಾದ್ರೂ ಕಾಯಿಲೆ ಇದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದರೆ ಇರಲಿ ಬಿಡು, ಇದ್ದರೆ ಇದ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇರೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ. ಯಾರೂ ಇಲ್ಲ, ಯಾರೂ ಇರೋದಿಲ್ಲ ಸಾಧಾರಣ. ನೀವಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ನೋಡ್ತೀವಿ. ಕೆಲವೊಮ್ಮೆ ನಾವು ಡಾಕ್ಟ್ರ್ ಕೈಕಾಲು ಹಿಡಿತೀವಿ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಡಾಕ್ಟ್ರೇ, ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿ ಅಂತ. ಯಾಕೆಂದರೆ ನಮಗೆ ಈ ಶರೀರದ ಮೇಲೆ ತುಂಬ ಆಸೆ ಇದೆ. ಈ ಶರೀರ ಇದ್ರೇ ಇನ್ನೂ ಸುಖ ಪಡೋಕ್ಕಾಗೋದಲ್ವಾ? ಇನ್ನೂ ಸ್ವಲ್ಪ ಈ ಲೋಕದ ಸುಖ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ನಮಗೇನು ಬೇಕು? ದೇಹ ಬೇಕು. ಈ ದೇಹ ಹೋಗ್ಬಿಟ್ರೆ ಆಮೇಲೆ ಇಷ್ಟ ಬಂದಿದ್ದೆಲ್ಲ ತಿನ್ನೋಕ್ಕಾಗಲ್ಲ, ಇಷ್ಟ ಬಂದಿದ್ದೆಲ್ಲ ನೋಡೋಕ್ಕಾಗಲ್ಲ, ನಮ್ಮ ಇಷ್ಟ ಸಿದ್ಧಿಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗೋದಿಲ್ಲ, ಇಷ್ಟ ಬಂದಂಗೆ ಬದುಕಲಿಕ್ಕಾಗಲ್ಲ, ಇಷ್ಟ ಬಂದಂಗೆ ಬೈಕು ಕಾರು ಓಡಿಸ್ಲಿಕ್ಕಾಗಲ್ಲ, ಇಷ್ಟ ಬಂದ ಜಾಗಕ್ಕೆ ಹೋಗಿ ಕುತ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಡಾಕ್ಟ್ರೇ ಆದಷ್ಟು ಬೇಗ 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 ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ವಾಸಿ ಆಗಬೇಕು, ಎಷ್ಟು ದುಡ್ಡಾದರೂ ಖರ್ಚಾಗಿ ಪರವಾಗಿಲ್ಲ. ಆಮೇಲೆ ಪ್ರೇಯರ್ ಗ್ರೂಪಿಗೆಲ್ಲ ಮೆಸೇಜು, ಬೇಗ ಪ್ರಾರ್ಥನೆ ಮಾಡ್ಕೊಳ್ಳಿ, ಬೇಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ಎದ್ದು ಬಿಟ್ಟು ಏನು ಸಾಧಿಸ್ತೀಯಪ್ಪ? ಹಾಂ, ಕೆಲವರು ಇದ್ದಾರೆ, ಕಾಯಿಲೆ ಬಂದುಬಿಟ್ಟಿದೆ ಬ್ರದರ್, ಸತ್ತೋಗ್ತಾರಂತೆ, ಡಾಕ್ಟ್ರ್ ಹೇಳಿದ್ದಾರೆ ಬೇಗ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ನಾನು ಕೇಳಿದ್ದೀನಿ ನೇರವಾಗಿ ಅಂಥವರಿಗೆ, ಬದುಕ್ಬಿಟ್ಟು ಏನು ಮಾಡೋದಿದೆ ಹೇಳಿ ಅಂತ. ನಾವು ಪ್ರಾರ್ಥನೆ ಮಾಡ್ತೀವಿ, ಅವ್ರ ಬದುಕಿ ಏನು ಮಾಡೋದಿದೆ ಅಲ್ವಾ? ಬದುಕಿ ಏನು ಮಾಡಲಿಕ್ಕೆ? ಇನ್ನೊಂದು ಸ್ವಲ್ಪ ತಿಂದು ಕುಡಿದು ಮಜಾ ಮಾಡಿ ಸತ್ತೋಗ್ಲಿಕ್ಕೆ. ನಿನ್ನೆ ತೋರಿಸಿದ್ವಲ್ಲ ಮ್ಯಾಮ್ ಇದರಲ್ಲಿ PPTಯಲ್ಲಿ, ಪ್ರಾಣಿಗಳ ಜೀವನಕ್ಕೂ ಮನುಷ್ಯನ ಜೀವನಕ್ಕೂ ಏನಾದರೂ ಡಿಫ್ರೆನ್ಸ್ ಇತ್ತಾ? ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಬಂದಿದ್ದು ಯಾವಾಗ? ಡಿಫ್ರೆನ್ಸ್ ಯಾವಾಗ ಬರುತ್ತೆ? ಯೇಸು ನಿನ್ನ ಹೃದಯದ ಒಳಗಡೆ ಬಂದ ಮೇಲೆ. ಯೇಸು ಎಲ್ಲಿ ಬಂದ ಮೇಲೆ? ಲೋಕದಲ್ಲಿ ಬಂದ ಮೇಲೆ ಅಲ್ಲ, ನಮ್ಮ ಹೃದಯದಕ್ಕೆ ಬರಬೇಕು. ಯೇಸು ನನ್ನಲ್ಲಿ ಬರಬೇಕು. ಯೇಸು ನಮ್ಮಲ್ಲಿ ಬಂದರೆ ವ್ಯತ್ಯಾಸ ಬರುತ್ತೆ. ಯೇಸು ಬಂದಿದ್ದಾರೆ ಅಂದರೆ, ಯೇಸು ಬಂದಿದ್ದಾರೆ ಅಂತಲೂ ಹೇಳ್ತೀವಿ, ಏನು ವ್ಯತ್ಯಾಸ ಬಂದಿಲ್ಲ ಅಂತಲೂ ಹೇಳ್ತೀವಿ. ಹಾಗಾದರೆ ಪಿಶಾಚಿ ಬಂದಿದ್ದಾನೆ, ಅವನು ಸುಳ್ಳುಗಾರ. ಅವನೇನು ಮಾಡ್ತಾನೆ ಅಂದರೆ ಒಳಗಡೆ ಬಂದು ಕೂತ್ಕೊಂಡು ನಾನು ಯೇಸು ಬಂದಿದ್ದೀನಿ ಅಂತ ನಿಮ್ಗೊಂದು ಆಲೋಚನೆ ಕೊಡ್ತಾನೆ. ಆಗ ನೀವು ನಂಬ್ಕೊಳ್ತೀರಿ, ನಾನಿದ್ದೀನಿ ಅಂತ, ಯೇಸು ಇದ್ದಾರೆ ಅಂತ. ದಟ್ ಈಸ್ ಡಿಸೆಪ್ಷನ್. ಇವತ್ತು ಎಷ್ಟೋ ಜನ ಮೆಜಾರಿಟಿಯಲ್ಲಿ ಇರೋದು ಈ ಇನ್ನೊಂದು ಆತ್ಮ, ಹೋಲಿ ಸ್ಪಿರಿಟ್ ಅಲ್ಲ, ಇನ್ನೊಂದು ಸ್ಪಿರಿಟ್, ಇನ್ನೊಂದು ಸ್ಪಿರಿಟ್, ಡಿಸೀವಿಂಗ್ ಸ್ಪಿರಿಟ್, ವಂಚನೆಯ ಆತ್ಮ ಅನೇಕ ಕ್ರೈಸ್ತರಲ್ಲಿದೆ. ಅನೇಕ ಕ್ರೈಸ್ತರಲ್ಲಿ ಈ ವಂಚನೆಯ ಆತ್ಮ ಸೇರ್ಕೊಬಿಟ್ಟಿದೆ. ಕ್ರೈಸ್ತರ ಅಲ್ಲದೆ ಇದ್ದವರಲ್ಲಿ ಯಾವ ಆತ್ಮ ಇದ್ದರೂ ಗೊತ್ತಾಗೋದಿಲ್ಲ ಬಿಡಿ, ಅದ್ರ ಬಗ್ಗೆ ಬೇಡ ನಮಗೆ. ಕ್ರೈಸ್ತರಲ್ಲಿ ಕ್ರಿಸ್ತನ ಆತ್ಮ ಇರಬೇಕು, ಆದರೆ ಕ್ರಿಸ್ತನ ಆತ್ಮ ಇಲ್ಲದೆ ಎಷ್ಟೋ ಜನ ಕ್ರಿಶ್ಚಿಯನ್ ಅಂತ ಅವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಬೈಬಲ್ ಪ್ರಕಾರ ರೋಮ 8:9 ವಾಕ್ಯ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲೋ ಅವನು ಕ್ರಿಸ್ತನಿಗೆ ಸೇರಿದವನಲ್ಲ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇರೋದಿಲ್ವೋ ಅವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಹಾಗಾದರೆ ಪವಿತ್ರಾತ್ಮ ಇಲ್ಲದೆ ಒಬ್ಬನು ಕಥೋಲಿಕ ಚರ್ಚಿಗೆ ಸೇರ್ಕೋಬೋದಾ? ಸೇರ್ಕೊಳ್ಳಿಕ್ಕಾಗುತ್ತಾ? ಸೇರ್ಕೋಬೋದು. ಪ್ರೊಟೆಸ್ಟೆಂಟ್ ಚರ್ಚಿಗೆ ಸೇರ್ಕೋಬೋದಾ? ಸೇರ್ಕೋಬೋದು. ಪೆಂಟೆಕೋಸ್ಟ್ ಚರ್ಚಿಗೆ ಸೇರ್ಕೋಬೋದಾ? ಸೇರ್ಕೋಬೋದು. ಇನ್ನು ಯಾವ್ಯಾವುದು ಡಿನಾಮಿನೇಷನ್ ಇದೆ ಎಲ್ಲದಕ್ಕೂ ಸೇರ್ಕೋಬೋದಾ? ಸೇರ್ಕೋಬೋದು. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೂ ಸೇರ್ಕೋಬೋದಾ? ಸೇರ್ಕೋಬೋದು. ಎಲ್ಲಿ ಬೇಕಾದರೂ ಸೇರ್ಕೋಬೋದು. ಅದಕ್ಕೆ ಹೋಲಿ ಸ್ಪಿರಿಟ್ ಬೇಕು ಅಂತ ಏನಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ನೀನು ಸೇರಬೇಕಾದ್ರೆ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನೀನು ಬರಬೇಕಾದ್ರೆ ಪವಿತ್ರಾತ್ಮರಿದ್ದರೆ ಮಾತ್ರನೇ. ಪವಿತ್ರಾತ್ಮರಿಲ್ಲದೆ ಕ್ರಿಸ್ತನಲ್ಲಿ ನಾವು ಸೇರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪರಿಶುದ್ಧಾತ್ಮರು ಬೇಕು. ಓದಿ ನೋಡೋಣ ವಾಕ್ಯ ಏನು ಹೇಳುತ್ತೆ. ರೋಮ 8:9. ಯಾರಲ್ಲಿ, ಅದರಲ್ಲಿ ಸೆಕೆಂಡ್ ಪಾರ್ಟ್, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇರುವುದಿಲ್ಲವೋ ಅಂಥವನು, ಬೋರ್ಡಲ್ಲಿದೆ ನೋಡಿ, ನಿಮ್ಮ ಫೋನ್ ಇದರಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಕೆಳಗಡೆ? ಯಾರಲ್ಲಿ, ಓದಿ ನೋಡೋಣ ಜೋರಾಗಿ. ಯಾರಲ್ಲಿ? ಹಾಂ, ಯಾರಲ್ಲಿ ಯಾವ ಆತ್ಮ ಇಲ್ಲದೆ ಇದ್ದರೆ ಅವ್ರು ಯಾರಿಗೆ ಸೇರಿದವರಲ್ಲ?
ಕೆಲವರು ಇದ್ದಾರೆ ಹುಟ್ಟು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ, ಬಾರ್ನ್ ಕ್ರಿಶ್ಚಿಯನ್ಸ್. ಆದರೆ ಕ್ರಿಸ್ತನ ಆತ್ಮ ಇರೋದಿಲ್ಲ. ಹುಟ್ಟು ಕ್ರೈಸ್ತರೇ, ಕ್ರಿಸ್ತನಲ್ಲಿ ಹುಟ್ಟಿರೋದಿಲ್ಲ. ಅವರು ಬಾರ್ನ್ ಅಗೇನ್ ಆಗಿರೋದಿಲ್ಲ, ಆದ್ದರಿಂದ ಕ್ರಿಸ್ತನ ಆತ್ಮ ಇಲ್ಲ. ಕ್ರಿಸ್ತನ ಆತ್ಮ ಬರಬೇಕಾದ್ರೆ ನೀನು ಹುಟ್ಟು ಕ್ರಿಶ್ಚಿಯನ್ ಆದರೆ ಕ್ರಿಸ್ತನ ಆತ್ಮ ಸಿಗೋದಿಲ್ಲ. ಕ್ರಿಶ್ಚಿಯನ್ ಕುಟುಂಬದಲ್ಲಿ ಕ್ರೈಸ್ತ ಸಭೆಯಲ್ಲಿ ಹುಟ್ಟಿದ್ರಿಂದ ಕ್ರಿಸ್ತನ ಆತ್ಮ ಸಿಗೋದಿಲ್ಲ. ಒಂದು ಹೊಸ ಜನ್ಮ, ನ್ಯೂ ಲೈಫ್, ನ್ಯೂ ಬರ್ತ್. ಯೇಸು ನಿಕೋದೇಮನಿಗೆ ಹೇಳಿದಾಗ ಹೊಸದಾಗಿ ಹುಟ್ಟುವಾಗ ನಮಗೆ ಆ ಒಂದು ದೇವರ ಆತ್ಮರು ಸಿಗ್ತಾರೆ, ನಮ್ಮಲ್ಲಿ ಪವಿತ್ರ ಆತ್ಮರು ಬರ್ತಾರೆ. ಆಗ ನಮ್ಮ ಜೀವನ ಪವಿತ್ರ ಆಗುತ್ತೆ. ಅಂದಿನಿಂದ ನಮ್ಮ ಪವಿತ್ರ ಜೀವನ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಜೀವನ ಪ್ರಾಣಿಗಳ ಜೀವನನೇ. ನಿನ್ನೆ ಪ್ರೆಸೆಂಟೇಷನಲ್ಲಿ ತೋರಿಸಿದ ಹಾಗೆ ಅನಿಮಲ್ ಲೈಫೇನೆ. ಡಿಫ್ರೆನ್ಸ್ ಏನು ಅಂದರೆ ಅದು ಚರ್ಚಿಗೆ ಹೋಗಲ್ಲ, ಪ್ರಾರ್ಥನೆ ಬರಲ್ಲ, ಅದಕ್ಕೆ ನಮಗೆ ಅದೆಲ್ಲ ಬರುತ್ತೆ. ಬುದ್ಧಿ ಇದೆ, ಹಣ್ಣು ತಿಂದಿದ್ದೀವಲ್ಲ ಏದೇನು ತೋಟದಲ್ಲಿ. ಸೊ ಹಣ್ಣು ತಿಂದಿದ್ದರ ಪ್ರಭಾವವಾಗಿ ನಾವಿದೆಲ್ಲ ಮಾಡಲಿಕ್ಕೆ ಆಗುತ್ತೆ. ಎಲ್ಲ ರೀತಿಯ ನಾಟಕಗಳನ್ನ, ಧಾರ್ಮಿಕ ಕಾರ್ಯಗಳನ್ನು, ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನ ಮಾಡಲಿಕ್ಕೆ ನಮಗೆ ಒಳಿತು ಕೆಡುಕಿನ ಅರಿವು ಇದೆ. ಅದರಲ್ಲಿ ನಾವು ಮೇಂಟೈನ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀವಿ. ಮನುಷ್ಯರ ಮುಂದೆ, ದೇವರ ಮುಂದೆ ಅಲ್ಲ. ದೇವರ ಮುಂದೆ ಅಲ್ಲ. ಫೈನಲ್ ಆಗಿ ಏನು ಹೇಳ್ತೀವಿ ಗೊತ್ತಾ? ದೇವ್ರನ್ನೇ ಬ್ಲೇಮ್ ಮಾಡ್ತೀವಿ. ಅದನ್ನೇ ನಾವು ಓದ್ತಾ ಇದ್ದಿದ್ದಲ್ವಾ? ಏನಂತ? ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ದೂರ ಇರಲಿ, ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯಾನೆಂಬ ಭಾವನೆ ಬಾರದೇ ಇರಲಿ. ಮನುಷ್ಯರು ಅನ್ಯಾಯ ಮಾಡ್ತಾರಾ? ಮೋಸ ಮಾಡ್ತಾರಾ? ಮಾಡ್ತಾರೆ, ಬಿಟ್ಬಿಡಿ ಅವ್ರನ್ನ, ಆಯಿತಾ? ಆದರೆ ದೇವರು ಅನ್ಯಾಯ ಮಾಡ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಈಗ ನೀವು ಯಾರೋ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅದರ ಅರ್ಥ ಏನು? ಅದರ ಅರ್ಥ ನಮಗೆ ದೇವರಲ್ಲಿ ವಿಶ್ವಾಸ ಇಲ್ಲ ಅಂತ ಅರ್ಥ. ಯಾರಲ್ಲಿ ವಿಶ್ವಾಸ ಇಲ್ಲ? ದೇವರಲ್ಲಿ ವಿಶ್ವಾಸ ಇಲ್ಲ. ದೇವರು ನಿನಗೆ ಅನ್ಯಾಯ ಮಾಡಿದಾರಾ? ದೇವರು ಅನ್ಯಾಯ ಮಾಡಲ್ಲ ಯಾರಿಗೂ. ಮತ್ತು ನನಗೆ ಯಾಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ? ಅದು ಯಾಕೆ ಅಂದರೆ ನಿನ್ನ ಅನ್ಯಾಯದ ಬದುಕ್ತಾ ಇದೆ, ಅದಕ್ಕೆ. ದೇವರು ನನಗೆ ಅನ್ಯಾಯ ಮಾಡಿದಾರಂತ ನೀವು ಯಾರಾದರೂ ಅಂದ್ಕೊಳ್ಳೋದಾದರೆ, ಯಾಕೆ ಇಷ್ಟೊಂದು ಅನ್ಯಾಯ ನನ್ನ ಜೀವನದಲ್ಲಿ ಅಂದರೆ, ನಿನ್ನ ಹೃದಯದಲ್ಲಿ ಅನ್ಯಾಯ ತುಂಬಿಕೊಂಡಿದೆ, ನಿನ್ನ ಹೃದಯದಲ್ಲಿ ಅನೀತಿ ತುಂಬಿಕೊಂಡಿದೆ, ಪಾಪ ತುಂಬಿಕೊಂಡಿದೆ, ಸ್ವಾರ್ಥ ತುಂಬಿಕೊಂಡಿದೆ. ಅದನ್ನು ಒಪ್ಕೊಳ್ಳಿಕ್ಕೆ ನೀನು ತಯಾರಾಗ್ತಾ ಇಲ್ಲ. ಯು ಆರ್ ರೆಬೆಲ್ಲಿಂಗ್ ಅಗೇನ್ಸ್ಟ್ ಗಾಡ್ ದಟ್ ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ಜಸ್ಟಿಫೈಯಿಂಗ್. ಸಮರ್ಥನೆ ಮಾಡ್ಕೊಳ್ತೀವಿ ನಾವು ಎಷ್ಟೋ ಬಾರ್, ನಾನು ಸರಿದ್ದೀನಿ ಅಂತ. ಓಕೆ, ಮನುಷ್ಯರ ಮುಂದೆ ನಾವು ಸರಿನೇ, ದೇವರ ಮುಂದೆ ಹೇಗೆ ಒಪ್ಕೊಳ್ಳಿಕ್ಕಾಗತ್ತೆ? ಯೋಬನಿಗೆ ಅದೇ ಹೇಳ್ತಿದ್ದಾರೆ. ಲಾಸ್ಟಿಗೆ ದೇವರೇ ಕೇಳಿದರು, ಯೋಬ ನೀನು ಏನು ಬಿಲ್ಡಪ್ ಕೊಟ್ಟೆ, ನೀನು ಸರಿ ಇದೆಯಾ ಅಂತ ಹೇಳಿಬಿಟ್ಟು ದೇವರು ಮಾತಾಡ್ತಾರೆ ಕೊನೆಯಲ್ಲಿ. ಈ ಯೋಬನ ಗ್ರಂಥ ಕೊನೆ ನೀವು ಓದಿ, ದೇವರು ಮಾತಾಡ್ತಾರೆ, ಅನೇಕ ಪ್ರಶ್ನೆಗಳನ್ನ ಯೋಬನಿಗೆ ಹಾಕ್ತಾರೆ. ಆದರೆ ಲಾಸ್ಟಿಗೆ ಯೋಬ ಸರೆಂಡರ್ ಆಗ್ತಾನೆ, ಕೈ ಮುಗಿದು ಬಿಡ್ತಾನೆ ದೇವರಿಗೆ. ದೇವರೇ ಸಾಕು, ನಿಲ್ಲಿಸು, ಬ್ಯಾಟಿಂಗ್ ಮಾಡಿದ್ದು ಸಾಕಪ್ಪ, ಸಾಕು, ನಾನು ಸತ್ತೆ. ನನಗೊಂದು ಅರ್ಥ ಆಯಿತು, ನನ್ನಂಥ ಮಹಾಪಾಪಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ನನಗೆ ಅರ್ಥ ಆಯಿತು ಅಂತ ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾನೆ, ಕ್ಷಮೆ ಕೇಳ್ತಾನೆ. ದೇವರವನ ಹೃದಯವನ್ನು ನೋಡಿ ಇಮ್ಮಡಿಯಾಗಿ ಅವನನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಇದು ಮೊದಲು ಆಗಬೇಕು ನಮ್ಮ ಲೈಫಲ್ಲಿ. ಅದಾದರೆ ನಮ್ಮ ಜೀವನ ತುಂಬ ಫ್ಲರಿಶ್ ಆಗುತ್ತೆ. ಪವಿತ್ರಾತ್ಮನ ಫಲಗಳು ನಮ್ಮ ಜೀವನದಲ್ಲಿ ಬರುತ್ತೆ. ನಮ್ಮ ಜೀವನ ನಮ್ಗೆ ಅನಿಸುತ್ತೆ ಬದುಕಿದ್ದಕ್ಕೆ ಸಾರ್ಥಕ ಆಗಿದೆ ನನ್ನ ಲೈಫ್ ಅಂತ ಅನಿಸುತ್ತೆ. ಯಾಕಂದರೆ ಆ ಲವ್ ಆಫ್ ಗಾಡ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ಅದರಿಂದ ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ಬಾರದೇ ಇರಲಿ, ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯಾನೆಂಬ ಭಾವನೆ ಬಾರದೇ ಇರಲಿ. 11ನೇ ವಾಕ್ಯ ಹೇಳುತ್ತೆ, ದೇವರು ಮನುಷ್ಯನಿಗೆ ಅವನವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನೀಡುತ್ತಾರೆ. ಅದರ ಅರ್ಥ ಏನು? ಅದರ ಅರ್ಥ ಇಷ್ಟೇ, ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ವಾಟ್ ಎವರ್ ಯು ಸೋ ಯು ವಿಲ್ ರೀಪ್. ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ಅವಿಶ್ವಾಸದ ಬೀಜಗಳನ್ನು ನಿನ್ನ ಜೀವನದಲ್ಲಿ ಬಿತ್ತಿದರೆ ಅದರ ಫಲವಾದ ಏನೇನು ಬರುತ್ತೋ ಅದನ್ನು ಕೊಯ್ತೀಯ. ವಿಶ್ವಾಸದ ಬೀಜವನ್ನು ನಿನ್ನ ಹೃದಯದಲ್ಲಿ ಬಿತ್ತಿದರೆ ಆ ವಿಶ್ವಾಸದ ಫಲವಾದ ನೀತಿಯನ್ನು ಕೊಯ್ತೀಯ. ರೈಚಸ್ನೆಸ್ ಆಫ್ ಗಾಡ್. ನೀತಿಯ ಫಲಗಳು ಯಾಕೆ ಬರ್ತಾ ಇಲ್ಲ ನಮ್ಮ ಲೈಫಲ್ಲಿ? ವಿಶ್ವಾಸದ ಬೀಜಗಳನ್ನ ಬಿತ್ತಿಲ್ಲ,
ವಿ ಪ್ಲಾಂಟೆಡ್ ರಾಂಗ್ ಸೀಡ್ಸ್ ಇನ್ ಅವರ್ ಹಾರ್ಟ್ಸ್. ಅವಿಶ್ವಾಸದ ಬೀಜಗಳನ್ನು, ಲೋಕದ ಅನೇಕ ವಿಷದ ಬೀಜಗಳನ್ನು, ಪಾಯ್ಸನಸ್ ಸೀಡ್ಸನ್ನು ನಮ್ಮ ಮನಸ್ಸಿನಲ್ಲಿ ನಾವು ಯೋಚನೆಯಿಂದ ಬಿತ್ತನೆ ಮಾಡ್ಕೊಂಡಿದ್ದೀವಿ. ಸೋಷಿಯಲ್ ಮೀಡಿಯಾ ಮುಖಾಂತರ ಬಿತ್ತನೆ ಮಾಡ್ಕೊಂಡಿದ್ದೀವಿ. ಜೊತೆಗಿರೋ ಫ್ರೆಂಡ್ಸ್ ಮುಖಾಂತರ ಬಿತ್ತನೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇಲ್ಲಿ ಹೋಗಿ ನಮ್ಮ ಹೃದಯದೊಳಗಡೆ ಅನೇಕ ಪಾಯ್ಸನಸ್ ಸೀಡ್ಸ್, ಪಾಯ್ಸನ್ ಉಂಟು ಮಾಡುವ, ನಮ್ಮ ಜೀವಿತವನ್ನು ನಾಶ ಮಾಡುವ ಬೀಜಗಳನ್ನು ನಾವು ಬಿತ್ತನೆ ಮಾಡ್ಕೊಂಡಿದ್ದೀವಿ. ಆಮೇಲೆ ದೇವ್ರು ಒಳ್ಳೇದು ಮಾಡಲಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ದೇವ್ರು ನಮ್ಮ ಮೇಲೆ ಕರುಣೆ ತೋರ್ತಾ ಇಲ್ಲ, ಯಾಕೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಅದು ಇದು ಎಲ್ಲ ಕ್ವಶನ್ಗಳ ಮೇಲೆ ಕ್ವಶನ್ನ ದೇವರಿಗೆ ಹಾಕ್ತೀವಿ. ಆದರೆ ದೇವರು ಯಾರಿಗೂ ಮೋಸ ಮಾಡೋದಿಲ್ಲ, ಆಯಿತಾ? ದೇವರು ಎಲ್ರಿಗೂ ನ್ಯಾಯವಾಗಿ ಮಾಡ್ತಾರೆ. ಏನು ಮಾಡ್ತಾರೆ? ನ್ಯಾಯ ಅಂದರೆ ಏನು? ನ್ಯಾಯ ಅಂದರೆ ಏನು? ನೀನು ಪ್ರಾರ್ಥನೆ ಮಾಡೋನು ಅಂತ ಹೇಳಿಬಿಟ್ಟು ಅಥವಾ ಪ್ರಬೋಧನೆ ಮಾಡೋ ಅಂತ ಹೇಳಿಬಿಟ್ಟು ನಿನಗೆ ಎಷ್ಟರ ಏನೋ ದೇವ್ರು ಮಾಡೋದಿಲ್ಲ. ನೀನು ಏನು ಬಿತ್ತನೆ ಮಾಡ್ತೀಯೋ ಅದನ್ನೇ ಕೊಯ್ಯೋದು. ನೀವೇನೋ ಚರ್ಚಿಗೆ ಒಂದು 10,000 ರೂಪಾಯಿನೋ 1,00,000 ರೂಪಾಯಿನೋ ಡೊನೇಷನ್ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ದೇವ್ರು ನಿನಗೇನು ಎಕ್ಸ್ಟ್ರಾ ಮಾಡೋದಿಲ್ಲ, ಆಯಿತಾ? 1 ರೂಪಾಯಿ ಕೊಟ್ಟವನಿಗೆ 1 ಲಕ್ಷ ಕೊಟ್ಟವನಿಗೆ ಒಂದೇ ದೇವ್ರ ಲೆಕ್ಕದಲ್ಲಿ. ಇನ್ನು ಜನರ ಲೆಕ್ಕದಲ್ಲಿ ನೀನು 1 ಲಕ್ಷ ಕೊಟ್ಟರೆ ಬೋರ್ಡ್ ಮೇಲೆಲ್ಲ ಹೆಸರು ಬರ್ಬೋದು ಅಷ್ಟೇ, 5 ಪೈಸೆ ಪ್ರಯೋಜನ ಇಲ್ಲ. ಓಕೆ, ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಯಾರಿಗೂ ಮೋಸ ಮಾಡೋದಿಲ್ಲ. ನೀವು ಏನನ್ನು ಬಿತ್ತನೆ ಮಾಡ್ತಿರೋ ಅದನ್ನೇ ಕೊಯ್ದು ನಿಮ್ಮ ಕೈಗೆ ಸಿಗೋ ಹಾಗೆ ಮಾಡ್ತಾರೆ. ಅವ್ರ ಜೀವನ ಹಾಳಾಗಿ ಹೋಗಲಿ ಅಂತ ನೀವು ಬಯಸೋದಾದರೆ ನಿನ್ನ ಜೀವನ ಹಾಳಾಗಿ ತಂದು ಕೈಗೆ ಬಡಿಸಿ ಕೊಡ್ತಾರೆ ದೇವರು. ಆಮೇಲೆ ಸೈತಾನ ಮಾಡ್ದಂತ ಹೇಳಬೇಡಿ. ದೇವ್ರ ನಿಯಮ ವರ್ಕ್ ಆಗುತ್ತೆ, ದೇವರೇ ಮಾಡೋದು. ಬೈಬಲ್ ಹೇಳುತ್ತೆ, ಒಳಿತು ಕೆಡುಕಿಗೆ ಮೂಲ ದೇವರು ಅಂತ. ಕೆಡುಕು ಅಂದರೆ ನನ್ನ ಲೆಕ್ಕಾಚಾರದ ಕೆಡುಕಲ್ಲ, ಆಯಿತಾ? ನಮ್ಮ ಕೆಡುಕು ಬೇರೆ, ದೇವ್ರ ವಾಕ್ಯ ಹೇಳೋ ಕೆಡುಕು ಬೇರೆ. ನಾವು ನಮ್ಮ ಬುದ್ಧಿಲಿ ದೇವ್ರನ್ನ ಯೋಚನೆ ಮಾಡಿ, ಅಳತೆ ಮಾಡಿ, ತೂಕ ಮಾಡಿ ದೇವ್ರು ಇಷ್ಟೇನೆ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ದೇವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು, ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು. ಆ ದೇವ್ರನ್ನ ನಾವು ಅರಿತಿಲ್ಲ, ಆ ಕಾರಣಕ್ಕೋಸ್ಕರ. ಮೋಸ್ಟ್ ಆಫ್ ದ ಟೈಮ್ ನಮಗೆ ನಿಜವಾದ ದೇವ್ರು ಯಾರು ಗೊತ್ತಾ? ಮೋಸ್ಟ್ ಆಫ್ ದ ಟೈಮ್ ನಮಗೆ ನಾವೇ ದೇವ್ರು ಹಾಕಿ ಕೂತ್ಕೊಬಿಡ್ತೀವಿ. ಇದು ಸರಿ, ಇದು ತಪ್ಪು, ನಾವೇ ಹಾಕ್ಬಿಡ್ತೀವಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಮತ್ತು ದೇವ್ರು ಯಾಕೆ ಬೇಕು? ಬೈಬಲ್ ಯಾಕೆ ಬೇಕು? ಧ್ಯಾನಕ್ಕೆ ಬಂದಾಗಲೂ ನಿನಗೆ ಬೈಬಲ್ ಬೇಡ ಅಲ್ವಾ? ಕೆಲವರು ಧ್ಯಾನಕ್ಕೆ ಬಂದರೂ ಬೈಬಲ್ ಬೇಡ. ಅವರೇನು ಹೇಳ್ತಾರೆ, ಹೇಳಿದ್ದೇ ಹೇಳ್ತಾರೆ ಅಲ್ವಾ? ನಮಗೆ ಗೊತ್ತಿಲ್ವಾ? ದೇವ್ರು ಏನು ಹೇಳಿದ್ದಾರೆ ನಮಗೆ ಗೊತ್ತಿಲ್ವಾ? ಹೂ ಈಸ್ ದ್ಯಾಟ್ ಗಾಡ್? ಯುವರ್ ಸೆಲ್ಫ್ ಇಸ್ ಗಾಡ್. ಯುವರ್ ಸೆಲ್ಫ್ ಇಸ್ ಗಾಡ್. ದೇವರು ಏನು ಹೇಳಿದ್ದಾರೆ, ಏನು ಹೇಳ್ತಾ ಇದ್ದಾರೆ ನಿನಗೆ ಗೊತ್ತಾಗೋದು ಹೇಗೆ? ವಾಕ್ಯ ತೆಗೆದು ಓದಬೇಕು. ಕೆಲವರಿಗೆ ಬೈಬಲೇ ಬೇಡ. ಎಷ್ಟೋ ಜನಕ್ಕೆ ಬೈಬಲ್ ಬೇಡ. ಧ್ಯಾನಕ್ಕೆ ಬಂದಾಗ ಮಾತ್ರ ಅಲ್ಲ, ಮನೇಲೂ ಬೈಬಲ್ ಬೇಡ. ನಮಗೆ ಗೊತ್ತು ಬ್ರದರ್, ನಮಗೆ ಗೊತ್ತು. ಏನು ಗೊತ್ತು? ಯೇಸು ಗೊತ್ತು, ಯೇಸು ನಮ್ಗೆ ಆಸಕ್ತಿದ್ದಾರೆ, ಎಲ್ಲ ಗೊತ್ತು. ನಿನ್ನ ಹೃದಯದ ಒಳಗಡೆ ಪಾಪ ಇದೆ, ಅದು ಗೊತ್ತಾ ನಿನಗೆ? ಪಾಪನ ಎಲ್ಲ ಮಹಾ ವಂಚನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆಮೇಲೆ ದೇವ್ರನ್ನ ಆರೋಪಣೆ ಮಾಡೋದು, ಹೋಗಿ ಕೌನ್ಸಿಲಿಂಗಲ್ಲಿ ಕೂತ್ಕೊಂಡು ಕಷ್ಟಗಳು ಹೇಳೋದು. ಬ್ರದರ್ ಈ ಥರ ಆಗಿದೆ, ಆ ಥರ ಆಗಿದೆ, ಗಂಡ ಹಾಗೆ, ಹೆಂಡ್ತಿ ಹೀಗೆ, ಮಕ್ಕಳು ಹೀಗೆ, ಕೆಲಸ ಸಿಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, 108 ನೋವುಗಳು. ಈಗ ನಾನು ಇನ್ನೂ ಜಾಸ್ತಿ ಹೇಳ್ಬಿಟ್ರೆ ನೀವು ಯಾರು ಕೌನ್ಸಿಲಿಂಗಿಗೆ ಹೋಗಲ್ಲ ಅನಿಸುತ್ತೆ. ಅದರಿಂದ ಬೇಡ, ಹೋಗ್ಬೇಕು ನೀವು ಎಲ್ಲಾದರೂ ತೊಳ್ಕೊಂಡು ನಾವು ಸರಿಯಾಗಬೇಕು. ನಮ್ಮ ಉದ್ದೇಶ ಇಷ್ಟೇ, ನೀವೆಲ್ಲರೂ ಮಿಷನರಿಗಳಾಗಬೇಕು, ಎಲ್ಲರೂ ಮಿಷನರಿಗಳಾಗಬೇಕು, ಯೇಸುಗಾಗಿ ಬದುಕಬೇಕು ಅಷ್ಟೇ. ನಿಮ್ಮದು ಕಾಯಿಲೆ ವಾಸಿ ಆಗಬೇಕು ಅನ್ನೋ ವಿಷಯನೇ ಅಲ್ಲ ಇಲ್ಲಿ. ನಿಮ್ದು ಕಷ್ಟ ಪರಿಹಾರ ಆಗಬೇಕು ಅನ್ನೋ ವಿಷಯ ಅಲ್ಲ, ನೀವು ಮಿಷನರಿಗಳಾಗಬೇಕು. ಸೊ ಅದು ಯೇಸುಗಾಗಿ ಬದುಕೋರಾಗಬೇಕು, ಶುಭ ಸಂದೇಶ ಸಾರೋರಾಗಬೇಕು. ಬೇರೆ ಏನೂ ಆಗದಿದ್ರೂ ಪರವಾಗಿಲ್ಲ, ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಬೇಕು, ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್ ಜೀಸಸ್ ಆಗಬೇಕು ಒಬ್ಬೊಬ್ಬರು ಕೂಡ. ನಾವು ನೋಡಿ ಇಲ್ಲಿ ಅಂಬಾಸಿಡರ್ಸ್ ನಮ್ಗೆ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಅಂಬಾಸಿಡರ್ಸ್ ಅಂತ ನಾವು ಬೋರ್ಡ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಕಾಣಿಸ್ತಾ ಇದೆಯಾ? ಅಂಬಾಸಿಡರ್ಸ್, ರಾಯಭಾರಿಗಳು. ಬೋರ್ಡ್ ದೊಡ್ಡ ಬೋರ್ಡೇ, ಆದರೆ ಬೋರ್ಡ್ ಹಾಕೊಂಡು ಪ್ರಯೋಜನ ಇಲ್ಲ. ನಾವು ರಾಯಭಾರಿಗಳಾಗಬೇಕು, ಕ್ರಿಸ್ತ ಯೇಸುವಿನ ರಾಯಭಾರಿ ಆಗಬೇಕು. ರಾಯಭಾರಿ ಅಂದರೆ ಗೊತ್ತಲ್ವ? ಪ್ರತಿನಿಧಿಗಳು, ರೆಪ್ರೆಸೆಂಟೇಟಿವ್ ಆಫ್ ಕ್ರೈಸ್ಟ್ ಜೀಸಸ್.
ಈ ದೇಶದ ರಾಯಭಾರಿ ಇನ್ನೊಂದು ದೇಶದಲ್ಲಿರ್ತಾರೆ, ಇನ್ನೊಂದು ದೇಶದ ರಾಯಭಾರಿ ಈ ದೇಶದಲ್ಲಿರ್ತಾರೆ. ಆ ರಾಯಭಾರಿ ಏನಾಗಿರ್ತಾರೆ ಗೊತ್ತಾ? ದೇಶವನ್ನು ಪ್ರತಿನಿಧಿಸುವವರಾಗಿರ್ತಾರೆ. ಏನಾದರೂ ವಿಶೇಷ ಕಾರ್ಯಗಳು ಆಗಬೇಕಾದ್ರೆ ಈ ರಾಯಭಾರಿ ಮುಖಾಂತರ ಆಗಬೇಕು. ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಬೇಕು. ಗಂಡಂದರು ಹೆಂಡತಿಯರಿಗೆ ಕ್ರಿಸ್ತ ಯೇಸುವಿನ ರಾಯಭಾರಿ ಆಗಬೇಕು, ಹೆಂಡತಿ ಗಂಡನಿಗೆ ಕ್ರಿಸ್ತ ಯೇಸುವಿನ ರಾಯಭಾರಿ ಆಗಬೇಕು, ತಂದೆ ತಾಯಿಂದರು ಮಕ್ಕಳಿಗೆ ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಬೇಕು. ಪ್ರತಿಯೊಬ್ಬರು ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಬೇಕು, ಅಂಬಾಸಿಡರ್ಸ್ ಆಗಬೇಕು. ಆದರೆ ಇವತ್ತು ನಾವೇನಾಗಿದ್ದೀವಿ? ನಾವು ರಾಜ್ಯ ಆಳುವವರಾಗಿದ್ದೀವಿ. ಇವ್ರನ್ನ ಅವ್ರು ಆಳ್ವಿಕೆ ಮಾಡ್ತಾರೆ, ಅವ್ರನ್ನ ಇವ್ರು ಆಳ್ವಿಕೆ ಮಾಡ್ತಾರೆ. ನಂದಾಗಬೇಕು ಅಂತ ನಾನು, ನಿಂದಾಗಬೇಕು ಅಂತ ನೀನು. ಎಲ್ಲ ಕಡೆ ಫೈಟ್ ಸ್ಟಾರ್ಟ್ ಆಗಿದ್ದು ಸ್ವರ್ಗದಲ್ಲಿ. ಸ್ಟಾರ್ಟ್ ಆಗಿದ್ದಲ್ಲಿ ಫೈಟು ಯಾರಿಗೆ ವಿರುದ್ಧ? ಸೈತಾನ ಅಲ್ಲ, ದೇವದೂತ ದೇವರಿಗೆ ವಿರುದ್ಧ. ನಾನು ದೇವರಾಗಬೇಕು, ದೇವರಿಗೆ ಮಾತ್ರ ಯಾಕೆ ಹಲ್ಲೆಲೂಯ ಹಾಡಬೇಕೆಲ್ಲರೂ? ನಾನು ಇಷ್ಟು ಚೆನ್ನಾಗಿ ಹಾಡು ಹೇಳೋನು, ನನಗೊಂದು ಹಲ್ಲೆಲೂಯ ಬಿದ್ದರೆ ಏನಾಗುತ್ತೆ? ಏನು ತಪ್ಪಾಗುತ್ತೆ? ಏನು ತಪ್ಪಾಗುತ್ತಾ? ಅಹಂಕಾರ ಒಳಗಡೆ ಬಂತು. ದೇವರು ಮುಲಾಜು ನೋಡಿಲ್ಲ, ಸೀದಾ ತಳ್ಳಿಬಿಟ್ರು. ಇವನ್ನ ಇಟ್ಕೊಂಡು 5 ಪೈಸೆ ಕೆಲಸಕ್ಕೆ ಬರೋದಿಲ್ಲ ಅಂತ ದೇವರು ಎತ್ತಿ ಬಿಸಾಡಿಬಿಟ್ರು. ಅಹಂಕಾರ ನಮ್ಮನ್ನು ಸರ್ವನಾಶ ಮಾಡುತ್ತೆ. ಗರ್ವ, ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಡಿಸ್ಟ್ರಕ್ಷನ್ ಅನ್ನೋದು ಆಮೇಲೆ ಬರುತ್ತೆ, ನಾಶ ಅನ್ನೋದು ಆಮೇಲೆ ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಪ್ರೈಡು, ಅಹಂಕಾರ ಹೋಗುತ್ತೆ. ಅಹಂಕಾರ ಒಳಗಡೆ ಸೇರಿಕೊಂಡಾಗ ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕಾದ್ರೆ ಈ ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯದ ಬೋಧನೆ ಆಲಿಸಬೇಕು. ಈ ವಾಕ್ಯದ ಕನ್ನಡಿ ಮುಂದೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ನನ್ನ ಒಳಗಡೆ ಇಷ್ಟೊಂದು ಅಹಂಕಾರ ಇದೆಯಾ, ಅಹಂಕಾರದ ಘಟ ಸರ್ಪ ನನ್ನ ಒಳಗಡೆ ಇದೆಯಾ, ದೇವರೇ ನನ್ನನ್ನು ಕ್ಷಮಿಸಿ ಅಂತ ನಾವು ದೇವ್ರ ಹತ್ರ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಡಲಿಕ್ಕಾಗತ್ತೆ. ಇಲ್ಲಾಂದರೆ ಈ ಘಟ ಸರ್ಪ ನಮ್ಮನ್ನು ಹಾಳು ಮಾಡುತ್ತೆ, ನಮ್ಮ ಜೀವಿತವನ್ನು ಹಾಳು ಮಾಡುತ್ತೆ. ಯೋಬನ ಜೀವನ ಹಾಳಾಗಿದ್ದು ಹೇಗೆ ಗೊತ್ತಾ? ಅವನ ಒಳಗಡೆ ಎಲ್ಲೋ ಒಂದು ಅಹಂಕಾರ ಸೇರ್ಕೊಬಿಟ್ಟಿದ್ದು. ನಾನು ರೈಚಸ್, ನಾನು ನೀತಿವಂತ. ಯಾಕಂದ್ರೆ ದೇವರು ಹೇಳ್ಬಿಟ್ಟಿದ್ದಾರಲ್ಲ ನೀತಿವಂತ. ಅದಕ್ಕೆ ಅವನು ಕ್ವಶನ್ ಹಾಕ್ತಾನೆ, ದೇವರಿಗೆ ಕ್ವಶನ್ ಹಾಕ್ತಾನೆ, ದೇವರೇ ನನ್ನಂತ ಒಬ್ಬ ನೀತಿವಂತನಿಗೆ ನೀನು ಈ ರೀತಿ ಮಾಡಿದ್ದು ನ್ಯಾಯನೇ ಅಲ್ಲ, ನೀನು ಅನ್ಯಾಯ ಮಾಡಿದೀಯ ನನಗೆ. ಅದಕ್ಕೆ ಇವನು ಹೇಳ್ತಾ ಇರೋದು ಯೋಬನಿಗೆ, ಯಾರಿಗೆ? ಎಲಿಹು ಏನು ಹೇಳ್ತಾ ಇದ್ದಾನೆ? ಎಲ್ಲೋ ಯೋಬ, ಏನು ಫೂಲಿಶ್ ಥರ ಮಾತಾಡ್ತಿದೀಯ ನೀನು. ನೀನು ದಿನ ಬಲಿ ಅರ್ಪಿಸ್ತಾ ಇದ್ದೆ, ಸರಿ. ಮಕ್ಕಳು ಪಾಪ ಮಾಡ್ತಾ ಇರೋ ಏನೋ ಎಂದು ದೇವರಿಗೆ ನೀನು ಮುಂಜಾನೆ ಎದ್ದು 10 ಮಕ್ಕಳಿಗೋಸ್ಕರನೂ ಬಲಿ ಅರ್ಪಿಸ್ತಾ ಇದ್ದೆ. ನೀನು ಎಲ್ಲ ಮಾಡ್ತಾ ಇದ್ದೆ, ದಶಾಂಶ ಕೊಡ್ತಾ ಇದ್ದೆ, ಕಾಣಿಕೆ ಕೊಡ್ತಾ ಇದ್ದೆ, A to Z ಎಲ್ಲ ಮಾಡ್ತಾ ಇದ್ದೆ, ಚರ್ಚಿಗೆ ಹೋಗ್ತಾ ಇದ್ದೆ, ಅವಾಗ ಕನ್ಫೆಷನ್ನು ಮಾಡ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ. ಅದೆಲ್ಲ ಇರಲಿಲ್ಲ. ಈಗ ಸದ್ಯಕ್ಕೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು ಮಾಡರ್ನ್ ಯೋಬ, ಆಧುನಿಕ ಯೋಬರಿಗೆ ಹೇಳ್ತಾ ಇರೋದು. ನಾವು ಮಾಡ್ತೀವಲ್ಲ, ಕ್ಯಾಂಡಲ್ ಅಂಟಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ಕ್ರಿಸ್ಮಸ್ ಬರ್ತಾ ಇದೆ, ಅದಕ್ಕೆ ದೊಡ್ಡ ಗೋದ್ಲಿ ಕಟ್ತೀವಿ, ಗ್ರ್ಯಾಂಡಾಗಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಏನೇ ಮಾಡಿದರೂ ಲಾಸ್ಟಿಗೆ ಕಂಪ್ಲೇಂಟ್ ಹೇಳೋದು ಬಿಡೋದಿಲ್ಲ. ಆಗ ಇನ್ನು ಎಲಿಹು ಹೇಳ್ತಾನೆ, ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ಬೇಡ ನಿನಗೆ. ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯಾನೆಂಬ ಭಾವನೆ ಬಾರದೇ ಇರಲಿ. ದೇವರು ನರನಿಗೆ ಅವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನೀಯುತ್ತಾರೆ, ಪ್ರತಿಯೊಬ್ಬನು ಅವನವನ ಕರ್ಮಕ್ಕೆ ತಕ್ಕಂತೆ ಅನುಭವಿಸ ಮಾಡುತ್ತಾನೆ. ಸೂಪರ್ ಗಾಡ್ ಅಲ್ಲ ಈ ದೇವ್ರು? ನಂಗೆ ಇಷ್ಟ. ನಿಮಗಿಷ್ಟನಾ? ಇಷ್ಟನಾ? ಯಾಕೆ ಇಷ್ಟ ಹೇಳಿ? ನನ್ನ ಜೀವನ ಹಾಳಾಗೋದು ನೀವು ನೋಡೋಕ? ಮಗನೇ ನೀನೇನು ಮಾಡ್ತಿದೆಯಲ್ಲ, ಬಿತ್ತುವುದನ್ನೇ ಕೊಯ್ಯುವುದನ್ನು ನಾನು ನೋಡ್ತೀನಿ, ಅದಕ್ಕೆ ಇಷ್ಟನಾ? ಆ ರೀತಿನಾ? ಅಲ್ಲ. ಯಾಕೆ ಇಷ್ಟ ಅಂದರೆ, ಈ ವಾಕ್ಯ ಇಲ್ಲಿ ಇರೋದ್ರಿಂದ ನನಗೆ ಎಚ್ಚರಿಕೆಯಿಂದ ಬದುಕಬಹುದು. ಬಿತ್ತುವುದನ್ನೇ ಕೊಯ್ಯುವಂತೆ ಮಾಡ್ತೀನಿ ಅಂತ ದೇವರು ಹೇಳಿದ ವಾಕ್ಯ ಯಾಕೆ ಇಷ್ಟ ಆಯಿತು ಅಂದರೆ, ಕೆಟ್ಟದನ್ನು ಬಿತ್ತನೆ ಮಾಡದೆ ಬದುಕಲಿಕ್ಕೆ ನನಗಾಗುತ್ತೆ, ಸಾಧ್ಯ ಮಾಡ್ಕೋಬೋದು ಈ ವಾಕ್ಯ ಇರೋದ್ರಿಂದ. ಇದಿಲ್ಲದೆ ಇದ್ದರೆ ಇಷ್ಟ ಬಂದಿದ್ದು ಬಿತ್ತನೆ ಮಾಡ್ತಾ ಇರ್ತೀವಿ, ನಾಶವೆಂಬ ಫಲ ಕೊಯ್ತಾ ಇರ್ತೀವಿ. ಲಾಸ್ಟಿಗೆ ದೇವ್ರು ಮಾಡಿದ್ರು ಅಂತ ದೇವ್ರ ಮೇಲೆ ಹಾಕ್ತೀವಿ. ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯಾನೆಂಬ ಭಾವನೆ ಬಾರದೇ ಇರಲಿ. ದೇವರು ಓದಿ ನೋಡೋಣ, ಹೋಗ್ಬಿಡ್ತಾ?
ದೇವರು ಮನುಷ್ಯನಿಗೆ ಅವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನೀಡುತ್ತಾರೆ. ಪ್ರತಿಯೊಬ್ಬನು ಅವನವನ ಕರ್ಮ ಅಂದರೆ ಕೆಲಸ ಕಾರ್ಯಗಳಿಗೆ, ಏನೇ ಕೆಲಸ ಮಾಡಿ, ಯೋಚನೆ ಆಗಿರ್ಬೋದು, ಮಾತಾಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವನವನ ಕೆಲಸಕ್ಕೆ ತಕ್ಕಂತೆ ಅನುಭವಿಸ ಮಾಡುತ್ತಾರೆ. ಅವರೇ ದೇವರು. ದೇವರ ಮುಂದೆ ನಾಟಕ ನಡೆಯೋದೇ ಇಲ್ಲ. ಎಲ್ಲ ನಾಟಕ ಕಂಪನಿಗಳು ಮುಚ್ಚೋಗ್ಬಿಡುತ್ತೆ ದೇವ್ರ ಮುಂದೆ. ದೇವ್ರ ಮುಂದೆ ಯಾರು ಬದುಕ್ಬೋದು ಹೇಳಿ ನೋಡೋಣ? ಪಾಪವನ್ನು ಒಪ್ಪಿಕೊಂಡ ಪಶ್ಚಾತ್ತಾಪದ ಹೃದಯ ಇರುವ ಪ್ರತಿಯೊಬ್ಬರು ದೇವ್ರ ಮುಂದೆ ಬದುಕೋಕ್ಕಾಗತ್ತೆ. ನಾನು ನೀತಿವಂತನು, ನಾನು ಒಳ್ಳೆಯವನು, ನಾನೇನು ತಪ್ಪು ಮಾಡಿಲ್ಲ, ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಚರ್ಚಿಗೆ ಹೋಗ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋನು ನೀನು ಬದುಕಲ್ಲ ದೇವ್ರ ಮುಂದೆ. ದೇವರ ಮುಂದೆ ಸಮಾಧಾನ ಬದುಕೋಕ್ಕಾಗಲ್ಲ. ದೇವ್ರ ಮುಂದೆ ಸಮಾಧಾನವಾಗಿ ನೆಮ್ಮದಿಯಾಗಿ ದೇವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ಆಗಬೇಕಾದ್ರೆ, ದೇವರೇ ನಾನು ಪಾಪಿ, ನಾನು ಪಾಪ ಮಾಡಿದ್ದೀನಿ, ನನ್ನಲ್ಲಿ ತುಂಬ ಪಾಪ ಇದೆ, ನಿನಗೆ ವಿರುದ್ಧವಾಗಿ ನಾನು ಬದುಕಿದ್ದೀನಿ ಅಪ್ಪ ಅಂತ ಪಶ್ಚಾತ್ತಾಪದ ಹೃದಯ ಉಳ್ಳ ಒಬ್ಬ ಮನುಷ್ಯ ನಾನಾಗಿದ್ದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಕ್ಯಾನ್ ವಾಕ್ ಬೋಲ್ಡ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ, ದೇವರ ಜೊತೆಯಲ್ಲಿ ನಾವು ಬೋಲ್ಡ್ ಆಗಿ ಧೈರ್ಯವಾಗಿ ನಡಿಲಿಕ್ಕಾಗುತ್ತೆ, ಜೀವಿಸಲಿಕ್ಕೆ ಆಗುತ್ತೆ. 12ನೇ ವಾಕ್ಯ, ಹೌದು, ದೇವರು ಎಂದಿಗೂ ಕೆಡುಕನ್ನು ಮಾಡನು, ಸರ್ವಶಕ್ತನು ಎಂದಿಗೂ ನೇರವಾದುದನ್ನು ಡೊಂಕು ಮಾಡನು. ನೇರ ಇರೋದನ್ನು ಡೊಂಕು ಮಾಡೋದು ದೇವ್ರ ಕೆಲಸ ಅಲ್ಲ. ದೇವರು ಯಾವುದನ್ನು ಹಾಳು ಮಾಡೋದಿಲ್ಲ. ಡೊಂಕು ಮಾಡೋ ಕೆಲಸ ಯಾರ್ದು? ಸೈತಾನಂದಲ್ಲ. ಅವನಿಗೇನು ಪವರ್ ಇಲ್ಲ ಡೊಂಕು ಮಾಡಲಿಕ್ಕೆ. ನಿನ್ನ ಪಾಪ, ನಿನ್ನ ಸ್ವಾರ್ಥ, ನಿನ್ನ ಅವಿಶ್ವಾಸ, ನಿನ್ನ ಮೂಢತನ, ನಿನ್ನ ಅವಿಶ್ವಾಸ, ಅದು ಡೊಂಕು ಮಾಡುತ್ತೆ. ದೇವರು ಯಾರನ್ನು ಡೊಂಕು ಮಾಡೋಕ್ಕೆ ಹೋಗಲ್ಲ, ಸೈತಾನಿಗೆ ಡೊಂಕು ಮಾಡೋಕ್ಕೆ ಆಗೋದು ಇಲ್ಲ. ಪವರ್ಲೆಸ್. ಇನ್ನು ಡೊಂಕು ಮಾಡೋದು ಯಾರು? ನಿನ್ನ ಪಾಪಗಳು, ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ಸೆಲ್ಫಿಶ್ನೆಸ್, ಸೆಲ್ಫ್ ಸೆಂಟರ್ಡ್ನೆಸ್. You will be destroyed because of your self-centered life. You will be destroyed because of your sinfulness. You will be destroyed because of your sin. Don't think that God destroyed you. ದೇವರು ನಿನ್ನನ್ನು ಹಾಳು ಮಾಡಿದ್ದಾರೆ ಅಂತ ಅನ್ಕೋಬೇಡ. ದೇವರು ಯಾರನ್ನೂ ಹಾಳು ಮಾಡಲ್ಲ. ಗಾಡ್ ಈಸ್ ಗುಡ್. ದೇವರು ಒಳ್ಳೆಯವರು. ಅವರಲ್ಲಿ ಕೆಟ್ಟದ್ದು ಅನ್ನೋದು ಇಲ್ಲ. ಕೆಟ್ಟದ್ದು ಯಾರಲ್ಲಿದೆ ಕೇಳಿದರೆ ನನ್ನ ಒಳಗಡೆ ಇದೆ. ಇಟ್ ಈಸ್ ಇನ್ ಮೀ. ನನ್ನ ಒಳಗಡೆ ಇರೋದು ಕೆಟ್ಟದ್ದು, ಅದು ನನ್ನನ್ನು ಹಾಳು ಮಾಡುತ್ತೆ. ದೇವರು ಯಾರನ್ನೂ ಹಾಳು ಮಾಡೋದಿಲ್ಲ. ನೇರವಾಗಿರೋದನ್ನು ದೇವರು ಹಾಳು ಮಾಡೋದಿಲ್ಲ. ಹಾಳು ಮಾಡೋದು ನನ್ನ ಕೆಟ್ಟತನ ನನ್ನನ್ನು ಹಾಳು ಮಾಡುತ್ತೆ. ಮೈ ಸೆಲ್ಫಿಶ್ನೆಸ್, ಮೈ ಓನ್ ಸಿನ್, ಮೈ ಪ್ರೈಡ್, ಐ ನೋ ಎಂಬ ಐ ಸೆಂಟರ್ಡ್ ಲೈಫ್ ವಿಲ್ ಡಿಸ್ಟ್ರಾಯ್ ಯು. ದಟ್ ಈಸ್ ಅನ್ ಐಡಲ್. ಅದೊಂದು ವಿಗ್ರಹ. ಎಷ್ಟೋ ಕ್ರೈಸ್ತರು ಇವತ್ತು ನಾವು ಈ ರೀತಿ ವಿಗ್ರಹಗಳನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಒಳಗಡೆಯಿಂದ. ಕ್ರೈಸ್ತರು ಮಾತ್ರ ಅಲ್ಲ, ಎಲ್ಲರೂ ಕೂಡ ನಾನು ಎಂಬ ಒಂದು ವಿಗ್ರಹ ನಮ್ಮ ಒಳಗಡೆನೇ ಇದೆ. ವೇರ್ ಈಸ್ ಗಾಡ್ ದೇರ್? ದೇವರು ಎಲ್ಲಿ ಆವಾಗ? ಎಲ್ಲ ನಾನೇ. ಐ ನೋ ಐ ಕ್ಯಾನ್, ಐ ನೋ ನನಗೆ ಗೊತ್ತು. ಎಲ್ಲಿವರೆಗೆ? ಹೌ ಲಾಂಗ್? ಅದು ಸರಿಯಲ್ಲ. ನಾನು ಅಂತಕ್ಕಂಥದ್ದು ನಮ್ಮನ್ನು ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟೋ ಕುಟುಂಬಗಳನ್ನು ಒಡೆದಿದೆ, ಸಭೆಗಳನ್ನು ಒಡೆದಿದೆ. ಸಭೆಯಲ್ಲಿ ಒಡಕ್ಕೆ ಯಾಕೆ ಬಂದಿದೆ? ನಾನು ನಂದೇ ಸರಿ. ವಾಟ್ ಐ ಆಮ್ ಸೇಯಿಂಗ್ ಈಸ್ ರೈಟ್, ವಾಟ್ ಐ ಆಮ್ ಡೂಯಿಂಗ್ ಈಸ್ ರೈಟ್, ವಾಟ್ ಐ ಆಮ್ ಟೀಚಿಂಗ್ ಈಸ್ ರೈಟ್. ವಾಟ್ ಐ ನಾನು ಮಾಡೋದು ಸರಿ, ನಾನು ಕೊಟ್ಟ ಬೋಧನೆ ಸರಿ, ನಾನು ಮಾಡುವ ಪ್ರಾರ್ಥನೆ ಸರಿ, ನಾನು ಕೊಟ್ಟ ಸಂಪ್ರದಾಯ ಸರಿ, ನಮ್ಮ ಸಂಪ್ರದಾಯನೇ ಸರಿ, ನಮ್ಮ ಪ್ರಾರ್ಥನೆನೇ ಸರಿ, ನಮ್ಮ ಇದೇ ಸರಿ, ನಮ್ಮ ಅದೇ ಸರಿ, ಈ ನಾನೇ ಸರಿ ಅಂತ ಹೇಳ್ತಾ ಹೋಗ್ತೀವಲ್ವಾ, ಅದೇ ನಮ್ಮನ್ನು ನಾಶ ಮಾಡೋದು. ಬೈಬಲ್ ಮುಂದೆ ನಿಂತ್ಕೊಂಡ್ರೆ ಬೈಬಲ್ ಹೇಳುತ್ತೆ, ರೋಮ 3:9-10ರಲ್ಲಿ, ನೋ ಒನ್ ಈಸ್ ರೈಚಿಯಸ್, ನಾಟ್ ಈವನ್ ಒನ್. ನೀತಿವಂತ ಎಂದು ಹೇಳುವ ಯೋಗ್ಯತೆ ಇರೋನು ಒಬ್ಬ
ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ನಾಟ್ ಈವನ್ ಒನ್. ಒಬ್ಬನೂ ಇಲ್ಲ, ಒಬ್ಬೊಬ್ಬನೂ ಇಲ್ಲ, ಯಾರೊಬ್ಬನೂ ಇಲ್ಲ. ಹೌ ಡೇರ್ ಯು ಕ್ಯಾನ್ ಸೇ ದಟ್ ಐ ಆಮ್ ಓಕೆ, ಐ ಆಮ್ ರೈಚಿಯಸ್, ನಾನು ಪರವಾಗಿಲ್ಲ, ನಾನು ನೀತಿವಂತ, ನಾನು ಅವ್ರ ಥರ ಅಲ್ಲ, ನಾನು ಅವ್ರ ಥರ ಅಲ್ಲ, ಇವ್ರ ಥರ ಅಲ್ಲ. ಹೇಗೆ ಹೇಳ್ತೀಯ? ಹೂ ಈಸ್ ದೇರ್ ಇನ್ ಯು ದೆನ್? ದಟ್ ಈಸ್ ದ ಈವಿಲ್ ಸ್ಪಿರಿಟ್. ದಟ್ ಈಸ್ ದ ವರ್ಕ್ ಆಫ್ ದ ಈವಿಲ್ ಒನ್. ಇರಬಾರದ ಸ್ಥಳದಲ್ಲಿ ವಿನಾಶಕರ ವಿಕಟಮೂರ್ತಿ ಕೂತ್ಕೊಂಡು ನಾನೇ ದೇವರು ಅಂತ ಹೇಳ್ಕೊಳ್ತಾನಲ್ಲ, ಆ ರೀತಿ ನಮ್ಮ ಹೃದಯದಲ್ಲಿ ಯೇಸು ಇರಬೇಕು, ಯೇಸು ಪ್ರಭು ಆಗಿರಬೇಕು. ನಾವೇ ಪ್ರಭುಗಳಾಗಿ ಕೂತ್ಕೊಂಡು ನಾನೇ ದೇವರು. ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಸರಿ ಆಗುತ್ತೆ, ನಾನು ಮಾಡ್ತಾಯಿದ್ದೀನಿ, ನಾನು ಸರಿಯಾಗಿದ್ದೀನಿ. ಯಾರ ಮುಂದೆ ಸರಿಯಾಗಿರೋದು? ಯಾರ ಮುಂದೆ? ಮನುಷ್ಯರ ಮುಂದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಮುಂದೆ ನಾವು ನಿಂತಾಗ ಹೇಗಿದ್ದೀವಿ, ನಮ್ಮ ಹೃದಯ ಹೇಗಿದೆ? ಮಾರ್ಕನ ಶುಭ ಸಂದೇಶಕ್ಕೆ ವಾಪಸ್ ಹೋಗೋಣ. ಅದಾದ ಮೇಲೆ ಕನ್ಫೆಷನ್ ನಡೀತಾ ಇದೆ. ಹೋಗೋರು ನೀವು, ಫಾದರ್ ಇದ್ದಾರಲ್ಲ, ಒಬ್ಬರೇ ಇದ್ದಾರೆ. ಹಾಂ, ಅವರು ಈಗ ಹೋಗ್ಬೋದು, ಮತ್ತೆ ಬರ್ತಾರೆ, ಡೋಂಟ್ ವರಿ. ಮಾರ್ಕ್ ಬೈಬಲ್ ತಂದಿದ್ದೀರಾ? ತೆಗಿತಾ ಇದ್ದೀರಾ? ಡಿಸ್ಪ್ಲೇ ಮಾಡಲಿಕ್ಕೆ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆದ್ದರಿಂದ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಇದಕ್ಕೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ವಾ? ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ, ಅದರಲ್ಲಿ ಬೈಬಲ್ ಇಲ್ವಾ? ಎಸ್. ಹಾಂ, 21ನೇ ವಾಕ್ಯ, 20ರಿಂದ ಓದೋಣ. ಓದಿದ್ದನ್ನೇ ಓದ್ತಾ ಇರೋಣ ಅಲ್ವಾ? ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಆಲೋಚನೆಗಳು ಅವನನ್ನು, ಮನುಷ್ಯನ ಜೀವನ ಹಾಳು ಮಾಡೋದು ಯಾರು? ಕೆಲವ್ರು ಹೇಳ್ತೀರಲ್ವ, ಕೆಲವು ಮನೆಯಲ್ಲಿ ಹೇಳ್ತಾರೆ, ಆ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ ಮೇಲಿಂದ ನಮ್ಮ ಜೀವನ ತುಂಬ ಕಷ್ಟ ಆಗಿದೆ, ಕುಟುಂಬ ಹಾಳಾಗೋಯ್ತು ಅಂತ. ಹುಡುಗಿ ಎಲ್ಲ ಹಾಳು ಮಾಡಿದ್ದು, ನೀನೇ ಹಾಳು ಮಾಡ್ಕೊಂಡಿದ್ದು, ಆಯಿತಾ? ಯಾವ ಹುಡುಗಿನೂ ಯಾರನ್ನೂ ಹಾಳು ಮಾಡಲ್ಲ, ಯಾವ ಹುಡುಗನೂ ಯಾರನ್ನೂ ಹಾಳು ಮಾಡಲ್ಲ. ನೀನು ಹಾಳಾದ್ರೆ ನೀನೇ ಕಾರಣ. ಯಾರಿಗೂ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ, ಯಾರನ್ನೂ ಹಾಳು ಮಾಡೋಕ್ಕೆ ಆಗಲ್ಲ. ಬೇಕಾದ್ರೆ ನನ್ನೇನಾದರೂ ಹಾಳು ಮಾಡೋಕ್ಕೆ ಟ್ರೈ ಮಾಡಿ ನೋಡಿ, ಹಾಳಾಗ್ತೀನ ಅಂತ. ನೀವು ಟ್ರೈ ಮಾಡಿದರೆ ನಾನು ಹಾಳಾಗಲ್ಲ, ಆದರೆ ನಾನು ಹಾಳಾಗ್ಲಿಕ್ಕೆ ನಾನು ಕಾರಣ ಆಗ್ತೀನಿ. ನೀವೇನೋ ನನಗೆ ಮಾಡಿದ್ರಿಂದ ನಾನು ಹಾಳಾಗಲ್ಲ. ನಿಮಗೆ ಯಾರಿಗೂ ನನ್ನನ್ನು ಹಾಳು ಮಾಡಲಿಕ್ಕೆ ಪವರೇ ಇಲ್ಲ, ಆದರೆ ನನಗೆ ನನ್ನನ್ನು ಹಾಳು ಮಾಡ್ಕೊಳ್ಳಿಕ್ಕಾಗತ್ತೆ. ನನ್ನ ಸ್ವಾರ್ಥ ನನ್ನನ್ನು ಹಾಳು ಮಾಡುತ್ತೆ, ನನ್ನ ಅವಿಶ್ವಾಸ ನನ್ನನ್ನು ಹಾಳು ಮಾಡುತ್ತೆ, ನನ್ನ ಅಜ್ಞಾನ ನನ್ನನ್ನು ಹಾಳು ಮಾಡುತ್ತೆ, ನನ್ನ ಪ್ರೈಡ್ ನನ್ನನ್ನು ಹಾಳು ಮಾಡುತ್ತೆ, ನನ್ನ ಸೆಲ್ಫ್ ಸೆಂಟರ್ಡ್ನೆಸ್ ನನ್ನನ್ನು ಹಾಳು ಮಾಡುತ್ತೆ, ನನ್ನ ಒಳಗಡೆ ತಕ್ಕಂಥ ಲಸ್ಟ್ ನನ್ನನ್ನು ಹಾಳು ಮಾಡುತ್ತೆ. ನಿಮಗೆ ಯಾರಿಗೂ ನನ್ನನ್ನು ಹಾಳು ಮಾಡೋಕ್ಕಾಗಲ್ಲ. ಹೊಡಿಬೋದು ಅಷ್ಟೇ, ಬೈಬೋದು, ಊಟ ಬಟ್ಟೆ ಕೊಡದೇ ಇರ್ಬೋದು, ಆ ರೀತಿ ಎಲ್ಲ ಮಾಡ್ಬೋದು, ಟಾರ್ಚರ್ ಕೊಡ್ಬೋದು, ತೊಂದರೆ ಕೊಡ್ಬೋದು, ಫಿಸಿಕಲ್ ಹಿಂಸೆ ಕೊಡ್ಬೋದು ಅಷ್ಟೇ. ಬಟ್ ಯು ಕೆನ್ ನಾಟ್ ಡಿಸ್ಟ್ರಾಯ್ ಮೀ. ಇಫ್ ಯು ಆರ್ ಡಿಸ್ಟ್ರಾಯ್ಡ್, ದಟ್ ಈಸ್ ಬಿಕಾಸ್ ಆಫ್ ಯುವರ್ ಹಾರ್ಟ್. ಅದರಿಂದ ಯಾರ ಮೇಲೂ ಕಂಪ್ಲೇಂಟ್ ಹೇಳಬೇಡಿ. ಅವರಿಂದ ನಾನು ಹಾಳಾದೆ, ಇವರಿಂದ ಹಾಳಾದೆ, ನನ್ನ ಜೀವನ ತುಂಬ ಚೆನ್ನಾಗಿತ್ತು, ಇವನ್ನ ಮದುವೆ ಮಾಡ್ಕೊಂಡ್ಮೇಲೆ ಲೈಫ್ ಹಾಳಾಗೋಯ್ತು. ಯಾರು ಹೇಳಿದ್ರಿ ನೀವು ಮದುವೆ ಆಗು ಅಂತ? ದೇವ್ರನ್ನ ಕೇಳಿದ್ಯಾ? ದೇವ್ರ ಆಲೋಚನೆ ಕೊಟ್ರಾ? ಇಲ್ಲಿ ಮನೆ ಕಟ್ಟಿದ ಮೇಲೆ ತುಂಬ ಪ್ರಾಬ್ಲಮ್, ಯಾರು ಹೇಳಿದ್ರಲ್ಲ ಮನೆ ಕಟ್ಟು ಅಂತ? ಫಸ್ಟ್ ಆಫ್ ಆಲ್ ಮನೆ ಕಟ್ಟು ಅಂತ ದೇವರು ಎಲ್ಲೂ ಹೇಳಲೇ ಇಲ್ಲ. ಹಾಗಾದರೆ ಮನೆ ಕಟ್ಟೋದು ದೇವ್ರ ಯೋಜನೆ ಅಲ್ವಾ? ಮನೆ ಕಟ್ಟೋದು ನಿನ್ನ ಯೋಜನೆ, ಮನೆ ಕಟ್ಟೋದು ನಿನ್ನ ಯೋಜನೆ. ಕಟ್ಟೋ ತಪ್ಪಲ್ಲ. ಆದರೆ ಮನೆ ಕಟ್ಟಿ ದೇವ್ರ ಮೇಲೆ ಆರೋಪ ಹೇಳಬೇಡಿ. ಸಾಲ ಆಗಿಬಿಡ್ತು, ದೇವರು ಕಟ್ಟಲಿಕ್ಕೆ ಆಲೋಚನೆ ಕೊಟ್ಟರು, ಕಟ್ಟಿಬಿಟ್ವಿ, ನಾವು ಪ್ರಾರ್ಥನೆ ಎಲ್ಲ ಮಾಡಿ ಕಟ್ಟಿದ್ವಿ, ಆದರೂ ಯಾಕೆ ಹಿಂಗಾಯಿತು? ಯಾವ ಪ್ರಾರ್ಥನೆಗೆ ದೇವ್ರು ಮನೆ ಕಟ್ಟು ಅಂತ ಹೇಳಿದರು? ಎಲ್ಲ ನಮ್ಮ ನಾಟಕಗಳಷ್ಟೇ. ದೇವ್ರ ಮೇಲೆ ಯಾವ ವಿಷಯದಲ್ಲೂ ನಾವು ಆರೋಪ ಹೇಳಲಿಕ್ಕೆ ಚಾನ್ಸು ದೇವರು ಯಾರಿಗೂ ಕೊಟ್ಟಿಲ್ಲ. ಆದರೂ ನಾವು ಆರೋಪ ಹೇಳ್ತೀವಿ.
ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಹೊಲಸು ಮಾಡುತ್ತೆ, ಕಲುಷಿತ ಮಾಡುತ್ತೆ, ದೇವರಿಂದ ದೂರ ಮಾಡುತ್ತೆ. ಮಾನವನ ಹೃದಯಾಂತರಾಳದಿಂದ ಏನೆಲ್ಲ ಬರುತ್ತೆ? ಓದಿ ನೋಡೋಣ. ಇಲ್ಲಿಗೆ ನಿಲ್ಲಿಸಿಲ್ಲ, ಮೊದಲಾದವು. ಇದರಲ್ಲಿ ಯಾವುದಾದ್ರೂ ಒಂದಾದರೂ ನನ್ನ ಹೃದಯದಲ್ಲಿ ಇದೆಯಾ ಅಂತ ನಾವು ಪರೀಕ್ಷೆ ಮಾಡಿ ನೋಡಬೇಕು. ಒಬ್ಬೊಬ್ಬರು ಕೂಡ ನನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲ, ನಿಮ್ಮ ಹೃದಯದಲ್ಲಿ. ನೀವು ನನ್ನ ಹೃದಯ ನೋಡೋದ್ರಲ್ಲಿ ಫಾಸ್ಟ್ ಇರ್ತೀರಾ, ನಿಮ್ಮ ಹೃದಯ ನೋಡೋದ್ರಲ್ಲಿ ತುಂಬ ಸ್ಲೋ ಇರ್ತೀರಾ. ನಾವು ಹಾಗೆ ಅಲ್ವಾ? ಬೇರೆಯವ್ರ ಕಣ್ಣಲ್ಲಿರೋ ಅಣು ನಾವು ಬೇಗ ಕಾಣಿಸುತ್ತೆ, ನಮ್ಮ ಕಣ್ಣಲ್ಲಿರೋ ದಿಮ್ಮಿನೇ ಕಾಣಿಸೋದಿಲ್ಲ. ಬಿಕಾಸ್ ವಿ ಆರ್ ರೈಟ್. ನನಗೆ ದೇವರೆಲ್ಲ ಬೇಕಾಗಿಲ್ಲ, ನನಗೆ ಯಾಕೆ ದೇವರು ಬೇಕು, ಪ್ರಾರ್ಥನೆ ಬೇಕು, ಬೈಬಲ್ ಯಾಕೆ ಬೇಕು? ಯಾಕೆ ಹೇಳಿ? ನಾನೇ ದೇವರಲ್ಲ, ಐ ಆಮ್ ಗಾಡ್. ಕುಟ್ಟಿ ದೇವರು, ಕುಟ್ಟಿ ಪಿಶಾಚಿ, ಅದೇ ವಿಗ್ರಹ ಆರಾಧನೆ. ನಿನಗೆ ನೀನೇ ಒಂದು ವಿಗ್ರಹ. ಆಮೇಲೆ ಕೈ ಎತ್ತಿ ಹಲ್ಲೆಲುಯ್ಯ ಹಲ್ಲೆಲುಯ್ಯ ಹಲ್ಲೆಲುಯ್ಯ, ಕೈ ಎತ್ತೋದು ಇಲ್ಲ. ಚರ್ಚಿಗೆ ಹೋಗ್ತೀವಿ, ಕಾಣಿಕೆ ಕೊಡ್ತೀವಿ. ಏನು ದೇವ್ರನ್ನ ಕೊಂಡ್ಕೋಬೋದು ಅಂದ್ಕೊಂಡಿದ್ದೀರಾ? ಮನುಷ್ಯರನ್ನ ಕೊಂಡ್ಕೋಬೋದು, ರಾಜಕಾರಣಿಗಳನ್ನ ಕೊಂಡ್ಕೋಬೋದು, ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳನ್ನ ನಮ್ಮ ಥರದವ್ರನ್ನ ಕೊಂಡ್ಕೋಬೋದು. ಪ್ರಪಂಚದಲ್ಲಿ ಏನು ಬೇಕಾದ್ರೂ ದುಡ್ಡು ಕೊಟ್ಟರೆ ಕೊಂಡ್ಕೋಬೋದು, ಆಯಿತಾ? ಆದರೆ ದೇವ್ರನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ನೀನು ಹಣ ಕೊಟ್ಟು ದೇವ್ರನ್ನ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆ ಅಂದರೆ ನಿನ್ನ ಹತ್ರ ಅಷ್ಟು ಹಣ ಇಲ್ಲ. ದೇವ್ರನ್ನ ಕೊಂಡ್ಕೊಳ್ಳಿಕ್ಕೆ ಬೇಕಾದ ಕೆಪಾಸಿಟಿ ಇದೆಯಾ ನಮಗೆ? ಅಷ್ಟು ಹಣ ಇದೆಯಾ ಯಾರ ಹತ್ರ ಆದರೂ? ನೀನು ಈ ಪ್ರಪಂಚನೇ ನಿಂದೊಂದು ಇಟ್ಕೋ. ಹೋಲ್ ವರ್ಲ್ಡ್ ಈಸ್ ಯುವರ್ಸ್. ಓಕೆ, ಆಲ್ ದ ಪ್ಲ್ಯಾನೆಟ್ಸ್ ಯುವರ್ಸ್. ಎಲ್ಲ ಗ್ರಹಗಳು, ಉಪಗ್ರಹಗಳು ಎಲ್ಲ ನಿಮ್ಮದೇ. ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲ ನಿಮ್ಮದೇ. ದೇವರು ಇದೆಲ್ಲ ನಾನು ನಿನ್ನ ಹೆಸರಿಗೆ ಬರ್ಕೊಡ್ತಾ ಇದ್ದೀನಿ, ನೀನು ನಾಳೆಯಿಂದ ಬಾ ನನ್ನ ಕೆಲಸ ಮಾಡು ಅಂದರೆ ದೇವ್ರು ಹೇಳ್ತಾರೆ ಯು ಫೂಲ್ ಅಂತ ಹೇಳ್ತಾರೆ, ಎಲ್ಲವೋ ಮುಟ್ಟಾಳ ಅಂತ ಹೇಳ್ತಾರೆ. ಹಾಗಾದರೆ ದೇವ್ರನ್ನ ಕೊಂಡ್ಕೊಳ್ಳಿಕ್ಕಾಗಲ್ಲ, ದೇವ್ರನ್ನ ಸ್ವಂತವಾಗಿಸ್ಕೋಬೋದು. ಯು ಕೆನಾಟ್ ಬೈ ಗಾಡ್, ಬಟ್ ಯು ಕ್ಯಾನ್ ಮೇಕ್ ಹಿಮ್ ಯುವರ್ ಓನ್. ಯು ಕ್ಯಾನ್ ಗೈನ್ ಕ್ರೈಸ್ಟ್, ಕ್ಯಾನ್ ಗೈನ್ ಗಾಡ್. ಹೇಗೆ ದೇವರನ್ನ ಸ್ವಂತವಾಗಿಸ್ಕೊಳ್ಳೋದು? ಅದಕ್ಕೇನು ಬೇಕು? ಅದಕ್ಕೇನು ಬೇಕು ಅಂದರೆ ಮೊದಲು ಗಾಸ್ಪಲ್ ಬೇಕು, ಶುಭ ಸಂದೇಶ ಬೇಕು. ನೋ ಗಾಸ್ಪಲ್, ನೋ ಜೀಸಸ್. ನೋ ಗಾಸ್ಪಲ್, ನೋ ಜೀಸಸ್. ನೋ ಗಾಸ್ಪಲ್, ನೋ ಸಾಲ್ವೇಷನ್. ನೋ ಗಾಸ್ಪಲ್, ನೋ ಹೆವನ್. ಶುಭ ಸಂದೇಶ ಇಲ್ವಾ? ಯೇಸು ಇಲ್ಲ. ಶುಭ ಸಂದೇಶ ಇಲ್ವಾ? ರಕ್ಷಣೆ ಇಲ್ಲ. ಶುಭ ಸಂದೇಶ ಇಲ್ವಾ? ನಿತ್ಯ ಜೀವ ಇಲ್ಲ. ಗಾಸ್ಪಲ್ ಈಸ್ ದ ಸೋರ್ಸ್ ಆಫ್ ಆಲ್ ಗುಡ್ ಥಿಂಗ್ಸ್. ಎಲ್ಲ ಒಳಿತಿಗೂ ಮೂಲ ಶುಭ ಸಂದೇಶ, ಗಾಸ್ಪಲ್. ಶುಭ ಸಂದೇಶದಿಂದ ಅದರಲ್ಲಿ ವಿಶ್ವಾಸ ಇಟ್ಟಾಗ ನಮಗೆ ರಕ್ಷಣೆ ಸಿಗುತ್ತೆ. ದಟ್ ಈಸ್ ದ ಬಿಗಿನಿಂಗ್, ಅದು ಪ್ರಾರಂಭ. ಅದಾದ ನಂತರ ಪಶ್ಚಾತ್ತಾಪದ ಜೀವನ, ಡಿಪೆಂಡೆಂಟ್ ಲೈಫ್, ಸಬ್ಮಿಟೆಡ್ ಲೈಫ್, ಸಮರ್ಪಿಸಿಕೊಟ್ಟಂಥ ಜೀವನ. ಆ ಜೀವಿತದಲ್ಲಿ ನೀವೇನು ಮಾಡ್ತಾ ಇರ್ತೀರಿ ಗೊತ್ತಾ? ಯು ಆರ್ ಮೇಕಿಂಗ್ ಹಿಮ್ ಯುವರ್ ಓನ್. ನೀವು ಕ್ರಿಸ್ತನನ್ನು ಸ್ವಂತವಾಗಿಸ್ಕೊಳ್ತಾ ಇರ್ತೀರ. ಹಣದಿಂದ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ, ಪಶ್ಚಾತ್ತಾಪದ ಹೃದಯದಿಂದ, ವಿಶ್ವಾಸದ ಹೃದಯದಿಂದ ದೇವ್ರನ್ನ ಸಂಪಾದನೆ ಮಾಡ್ಬೋದು. ಈ ಪ್ರಪಂಚದಲ್ಲಿ ನೀವೇನು ಸಂಪಾದನೆ ಮಾಡಿದರೂ ನಾಶ ಆಗೋಗುತ್ತೆ. ದೇವ್ರನ್ನ ಸಂಪಾದನೆ ಮಾಡಿದರೆ ಯಾವತ್ತೂ ನಾಶ ಆಗಲ್ಲ, ನೀವು ನಾಶ ಆಗಲ್ಲ. ನಾವು ಸಂಪಾದನೆ ಮಾಡಿದ್ದೆಲ್ಲ ಒಂದು ದಿವಸ ನಾಶ ಆಗುತ್ತೆ. ಮಾತ್ರ ಅಲ್ಲ, ನಾವು ನಾಶ ಆಗೋಗ್ತೀವಿ. ಆದರೆ ಈ ಪ್ರಪಂಚದಲ್ಲಿ ನೀನೇನು ಸಂಪಾದನೆ ಮಾಡಿಲ್ಲ ಅಂತ ಇಟ್ಕೋ, ದೇವ್ರನ್ನ ಸಂಪಾದನೆ ಮಾಡಿದೆ ಅಂತ ಇಟ್ಕೋ, ನೀನು ನಾಶ ಆಗಲ್ಲ. ದೇವರಂತೂ ನಾಶ ಆಗಲ್ಲ, ನೀನು ಮಾಡಿದ ಸಂಪಾದನೆಯೂ ನಾಶ ಆಗಲ್ಲ, ನೀನು ನಾಶ ಆಗಲ್ಲ. ನಿತ್ಯ ಜೀವ ಸಿಗುತ್ತೆ. ಆದ್ದರಿಂದ ಈ ಜೀವಿತದಲ್ಲಿ ನಾವು ಬದುಕಿರುವಾಗ ಸಂಪಾದನೆ ಮಾಡೋದಾದರೆ ಏನು ಸಂಪಾದನೆ ಮಾಡಬೇಕು? ದೇವರನ್ನ ಸಂಪಾದನೆ ಮಾಡಿ, ಯೇಸುವನ್ನು ಸಂಪಾದನೆ ಮಾಡಿ, ಯೇಸುವನ್ನು ಗಳಿಸ್ಕೊಳ್ಳಿ. ಅದಕ್ಕೇನು ಬೇಕು? ಬೈಬಲ್ ಬೇಕು, ಶುಭ ಸಂದೇಶ ಬೇಕು, ದೇವರ ವಾಕ್ಯ ಬೇಕು. ವಿತೌಟ್ ಗಾಡ್ಸ್ ವರ್ಡ್ ಹೌ ಕ್ಯಾನ್ ಯು ಗೇನ್ ಕ್ರೈಸ್ಟ್? ದೇವರ ವಾಕ್ಯ ಇಲ್ಲದೆ ಹೇಗೆ ಅವ್ರನ್ನ ಸಂಪಾದನೆ ಮಾಡಲಿಕ್ಕಾಗತ್ತೆ? ಆಗೋದಿಲ್ಲ. ಅದರಿಂದ ಈಗೇನು ಓದಿದ್ದೀವೋ ಇದು ನಮ್ಮ ಹೃದಯದಲ್ಲಿದ್ದರೆ ಎತ್ತಿ ಬಿಸಾಡಲಿಕ್ಕೆ ಒಂದು ಅವಕಾಶ. ನಮ್ಮ ಪಾಪಗಳನ್ನ ಒಪ್ಕೊಳ್ಳೋಣ. ಗೋ ಆ್ಯಂಡ್ ಕನ್ಫೆಸ್ ಯೋರ್ ಸಿನ್ಸ್ ಬಿಫೋರ್ ಗಾಡ್ ವಿತ್ ಎ ರಿಪೆಂಟೆಂಟ್ ಹಾರ್ಟ್, ಮೇಕಿಂಗ್ ಎ ಗುಡ್ ಡಿಸಿಷನ್. ಒಂದು ಒಳ್ಳೆ ತೀರ್ಮಾನ ಹೃದಯದಲ್ಲಿ ಮಾಡಿ, ದೇವರೇ ಇನ್ನು ಮುಂದೆ ನಾನು ನಿನಗಾಗಿ ಬದುಕ್ತೀನಿ,
ಟುಡೇ ಆನ್ವರ್ಡ್ಸ್ ಐ ವಿಲ್ ಲೀವ್ ಫಾರ್ ಯು. ನಿನಗಾಗಿ ಬದುಕ್ತೀನಿ. ಐ ವಿಲ್ ಲೀವ್ ಫಾರ್ ಯೋರ್ ಗ್ಲೋರಿ ಬಿಕಾಸ್ ಯು ಡೈಡ್ ಫಾರ್ ಮೀ ಮೈ ಸಿನ್ಸ್. ನೀನು ನನ್ನ ಪಾಪಕ್ಕಾಗಿ ಪ್ರಾಣ ಕೊಟ್ಟಿದ್ದೀಯ ದೇವರೇ, ನಾನು ನಿನಗಾಗಿ ಬದುಕ್ತೀನಿ, ನಿನ್ನ ಮಹಿಮೆಗಾಗಿ ನಾನು ಬದುಕ್ತೀನಿ ದೇವರೇ. ಆದ್ದರಿಂದ ಈ ಪಾಪ ಇಟ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ ದೇವರೇ, ನನ್ನನ್ನು ಕ್ಷಮಿಸಿ, ಈ ಪಾಪವನ್ನು ತೊಳೀರಿ ಅಂತ ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ಹೋಗುವಾಗ ಖಂಡಿತವಾಗಲೂ ನಮ್ಮ ಪಾಪಗಳು ತೊಳೆಯಲ್ಪಡ್ತದೆ. ದೇವರು ನಮ್ಮನ್ನು ಅವರ ರಕ್ತದಿಂದ ತೊಳೆದು ನೀತೀಕರಿಸ್ತಾರೆ. ಆ ಒಂದು ಕಾರ್ಯ ನಮ್ಮೊಬ್ಬೊಬ್ಬರ ಜೀವನದಲ್ಲೂ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ. ಮತ್ತೊಮ್ಮೆ ಓದಿ, ಇದರಲ್ಲಿ ಯಾವುದಾದ್ರೂ ಇದೆಯಾ ಕಂಡು ಹಿಡಿಯೋಣ. ಕೆಲವು ಟೈಮ್ ನಾವು ಮಿಸ್ ಮಾಡ್ಕೊಬಿಡ್ತೀವಲ್ವ. ಈಗ ಒಂದೊಂದೇ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಲಾಸ್ಟಿಗೆ ನಾನು ಕುರ್ಚಿಗಳಿಗೆ ಮಾತ್ರ ಬೋಧನೆ ಮಾಡಬೇಕಾಗತ್ತೆ. ಅದರಿಂದ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಓದೋಣ. ಈ ಮಾನವನ ತೆಗೆದು ನನ್ನ ಅಂತ ಹಾಕ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಕಷ್ಟ ಆಗ್ಬೋದಾ? ಓದಿ ನೋಡೋಣ. ನನ್ನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಇದರಲ್ಲಿ ಯಾವುದಾದ್ರೂ ಇಷ್ಟು ಓದಿದ್ರಲ್ಲಿ ಯಾವುದಾದ್ರೂ ಇದೆಯಾ? ನಾನು ನೋಡಿದಾಗ ನನ್ನ ಹೃದಯದಲ್ಲಿ ಎಲ್ಲ ಕಾಣ್ತಾಯಿದೆ, ಭಯ ಆಗ್ತಾಯಿದೆ ಓದೋಕ್ಕೆ. ಇಲ್ಲದೆ ಇರೋದು ಯಾವುದೂ ಇಲ್ಲ. ಕೆಡುಕುತನ, ಮೋಸ, ಭಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ, ನಿಜ ಹೇಳಬೇಕಂದ್ರೆ ಇಲ್ಲಿ ಏನಿದೆಯೋ ವಾಕ್ಯದಲ್ಲಿ, ಇದರಲ್ಲಿ ಇಂಥದ್ದಿಲ್ಲ ಅಂತ ಹೇಳೋ ಹಾಗಿಲ್ಲ. ನನ್ನ ಹೃದಯದಲ್ಲಿ ಎಲ್ಲ ಇದೆ ಅಂತ ಈಗ ಕಾಣಿಸ್ತಾ ಇದೆ. ಸೂಕ್ಷ್ಮವಾಗಿ ನೋಡುವಾಗ ಇದೆಲ್ಲ ಇದೆ. ಲೋಭ, ಲಸ್ಟ್. ಇಂಗ್ಲೀಷಲ್ಲಿ ಓದಿದರೆ ಆಗ್ತಿತ್ತು ಯಾರಾದರೂ ಒಬ್ಬರು. ಇಂಗ್ಲೀಷ್ ಬೈಬಲ್ ಸಿಕ್ಕಿದರೆ ಓದಿ. ಮಾರ್ಕ್ ಚಾಪ್ಟರ್ 7. ನಮ್ಮ ಇಂಗ್ಲೀಷ್ ಮೆನ್ಗಳು ವುಮೆನ್ಗಳು ಯಾರು ಇಲ್ವೇ ಇಲ್ಲ, ಹೋಗ್ಬಿಟ್ರೆ ಅನಿಸುತ್ತೆ. ಇಟ್ ಈಸ್ ಫ್ರಮ್ ವಿತಿನ್, ಫ್ರಮ್ ದ ಹ್ಯೂಮನ್ ಹಾರ್ಟ್ ದಟ್ ಈವಿಲ್ ಇಂಟೆನ್ಷನ್ಸ್. ಏನು ಇಂಟೆನ್ಷನ್ಸ್? ಈವಿಲ್ ಇಂಟೆನ್ಷನ್ಸ್. ಏನು ಈವಿಲ್ ಇಂಟೆನ್ಷನ್ಸ್ ಅಂದರೆ? ವಾಟ್ ಈಸ್ ಈವಿಲ್ ಇಂಟೆನ್ಷನ್ಸ್? ಹೇಳಿ ನೋಡೋಣ. ಎಕ್ಸಾಂಪಲ್. ದುರಾಲೋಚನೆ, ಈವಿಲ್ ಇಂಟೆನ್ಷನ್ಸ್. ಬೇಗ ಹೇಳಿ. ನನಗೆ ಅರ್ಥ ಆಗಿರೋದು ನಾನು ಹೇಳ್ತೀನಿ. ನನ್ನ ಒಳಗಡೆ ಇರೋ ಈವಿಲ್ ಇಂಟೆನ್ಷನ್ ಏನು ಅಂತ ನಾನು ಹೇಳ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅನಿಸುತ್ತೆ, ಆದರೆ ನಿಮ್ಮಲ್ಲಿ ಈವಿಲ್ ಇಂಟೆನ್ಷನ್ ಇಲ್ಲದೆ ಇರ್ಬೋದು. ಯು ಮೈಟ್ ಬಿ ಹ್ಯಾವಿಂಗ್ ಗುಡ್ ಇಂಟೆನ್ಷನ್. ನನಗೆ ಅರ್ಥ ಆಗಿರೋದು ಈವಿಲ್ ಇಂಟೆನ್ಷನ್ ಅಂತ, ನನ್ನ ಮನಸ್ಸಿಗೆ ಅರ್ಥ ಆಗಿರೋದು, ನನ್ನ ಒಳಗಡೆ ಇರತಕ್ಕಂಥದ್ದು, ಅವಾಗವಾಗ ಬರುವಂಥದ್ದು ಏನು ಅಂದರೆ, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಈ ಲೋಕದಲ್ಲಿ ನಾನು ಚೆನ್ನಾಗಿರಬೇಕು. ಐ ವಾಂಟ್ ಟು ಬಿ ಹ್ಯಾಪಿ. ದಟ್ ಈಸ್ ಈವಿಲ್ ಇಂಟೆನ್ಷನ್. ಸೆಲ್ಫ್ ಸೆಂಟರ್ಡ್ ಥಾಟ್ಸ್. ಈವಿಲ್ ಎಸ್ ಸ್ವಾರ್ಥ, ಸ್ವಾರ್ಥ, ಸ್ವಾರ್ಥ. ಈವಿಲ್ ಇಂಟೆನ್ಷನ್ಸ್. ಬಟ್ ವಿ ಡೋಂಟ್ ಅಗ್ರಿ ದಟ್ ಇಟ್ ಈಸ್ ಈವಿಲ್ ಇಂಟೆನ್ಷನ್. ಇಟ್ ಈಸ್ ಗುಡ್ ಇಂಟೆನ್ಷನ್ನು. ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಏನು ತಪ್ಪಿದೆ? ನಾವು ಚೆನ್ನಾಗಿರಬೇಕು. ಇಲ್ಲಿ ನಾವು ಚೆನ್ನಾಗಿರಬೇಕು ಅಂತ ನಾನು ಬಯಸಿ ನಾನು ಎಲ್ಲ ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಮಾಡ್ತೀನಿ. ಐ ಡೂ ಎವ್ರಿಥಿಂಗ್. ವೈ? ಐ ವಾಂಟ್ ಟು ಬಿ ಹ್ಯಾಪಿ ಹಿಯರ್. ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದು ಈವಿಲ್ ಇಂಟೆನ್ಷನ್. ನನಗೆ ಅರ್ಥ ಆಗಿರೋದು. ನೀವು ಅದನ್ನು ಒಪ್ಕೊಳ್ಳಿ ಅಂತಲ್ಲ ನಾನು ಹೇಳ್ತಾ ಇರೋದು. ದಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್, ಐ ಅಕ್ಸೆಪ್ಟ್. ನಾನು ಒಪ್ಕೊಳ್ತೀನಿ, ನನಗೆ ಅರ್ಥ ಆಗಿರೋದು ಅದು. ನಿಮಗೆ ಬೇಕಾದರೆ ಒಪ್ಕೋಬೋದು, ಏನು ಒತ್ತಾಯ ಏನಿಲ್ಲ. ಬಟ್ ನನಗೆ ಅರ್ಥ ಆಗಿರೋದು ಅದು ಈವಿಲ್ ಇಂಟೆನ್ಷನ್, ನಾನು ಚೆನ್ನಾಗಿರಬೇಕು ಅನ್ನೋದು. ದೆನ್ ನಿಮ್ಮ ಕ್ವಶನ್ ಬರೋದು, ವಾಟ್ ಈಸ್ ಗುಡ್ ಇಂಟೆನ್ಷನ್? ಗುಡ್ ಇಂಟೆನ್ಷನ್ ಏನು ಕೇಳಿದರೆ, ನಾನು ದೇವರ ಮಹಿಮೆಗಾಗಿ ಬದುಕಬೇಕು, ನನಗೆ ದೇವರ ಮಹಿಮೆಗಾಗಿ ಬದುಕಲಿಕ್ಕೆ ಆಗಬೇಕು. ಐ ಮಸ್ಟ್ ಬಿ ಏಬಲ್ ಟು ಲೀವ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದಟ್ ಈಸ್ ದ ಓನ್ಲಿ ಒನ್ ಗುಡ್ ಇಂಟೆನ್ಷನ್
ದಟ್ ಈಸ್ ಅ ಓನ್ಲಿ ಗುಡ್ ಇಂಟೆನ್ಷನ್. ಗುಡ್ ಇಂಟೆನ್ಷನ್ ಅಂತ ಏನಾದರೂ ಇದೆ ಅದು ಒಂದೇ ಅಂತ ನಾನು ತಗೊಂಡಿರೋದು. ಬದುಕೋದಾದರೆ ದೇವ್ರ ಮಹಿಮೆಗಾಗಿ ಬದುಕಬೇಕು. ಈವಿಲ್ ಇಂಟೆನ್ಷನ್. ಮತ್ತು ಫೋರ್ನಿಕೇಷನ್, ಥೆಫ್ಟ್, ಮರ್ಡರ್. ಇಂಗ್ಲೀಷ್ ಇದೆಯಾ? ಹಾಂ, ಏನೆಲ್ಲ ಇದೆ ಓದಿ. ಫೋರ್ನಿಕೇಷನ್, ಥೆಫ್ಟ್, ಮರ್ಡರ್, ಅಡಲ್ಟ್ರಿ, ಇದೇನು ಅವರೈಸ್, ಹಾಂ, ಎವರಿಸ್, ವಿಕೆಡ್ನೆಸ್, ಡಿಸೀಟ್. ಡಿಸೀಟ್ ಅಂದರೆ ವಂಚಿಸುವುದು. ಓಕೆ, ಡಿಸೀಟ್, ಡಿಸೆಪ್ಷನ್, ಡಿಸೀವ್ ಮಾಡೋದು, ಬೇರೆಯವ್ರನ್ನ ನಾವು ವಂಚನೆ ಮಾಡೋದು. ನಾವು ವಂಚನೆ ಮಾಡ್ತೀವಾ? ನಾವು ಕರಿಸ್ಮ್ಯಾಟಿಕಲ್ಲಿ ಇದ್ದವ್ರು ಹೇಗೆ ವಂಚನೆ ಮಾಡ್ತೀವಿ ಅಂತ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ನಾನು ಮಾಡೋ ವಂಚನೆ ನಿಮಗೆ ಹೇಳ್ತೀನಿ. ನೀವು ಯಾರು ಆ ಥರ ಮಾಡಬೇಡಿ. ವಂಚನೆ ಏನು ಗೊತ್ತಾ? ಯಾರೋ ಬಂದು ಏನೋ ಪ್ರೇಯರ್ ರಿಕ್ವೆಸ್ಟ್ ಕೇಳ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಒಳ್ಳೆಯದಾಗತ್ತೆ ಅಂತ. ಪ್ರಾರ್ಥನೆ ಮಾಡೋದೂ ಇಲ್ಲ, ಒಳ್ಳೆಯದಾಗೋದೂ ಇಲ್ಲ. ವಂಚನೆ ಅಲ್ವಾ ಅದು? ವಂಚನೆ ಅಲ್ವಾ? ಮಾಡ್ತೀವಿ ಎಷ್ಟೋ ಬಾರಿ. ನಾವು ಕನ್ಫೆಷನ್ ಮಾಡ್ಲಿಕ್ಕೆ ಹೋಗ್ತೀವಲ್ವಾ? ಕನ್ಫೆಷನ್ ಮಾಡ್ಲಿಕ್ಕೆ ಹೋಗುವಾಗ ಲಾಸ್ಟಿಗೆ ಒಂದು ವರ್ಡ್ ಹೇಳ್ತೀವಿ, ಇನ್ನು ಮುಂದೆ ಪಾಪ ಮಾಡುವುದೇ ಇಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಹೇಳ್ತೀವಾ? ಇನ್ನು ಮುಂದೆ ನಾನು ಪಾಪ ಮಾಡೋದೇ ಇಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಹೇಳಿ ತಲೆ ಬಗ್ಸಿ ಆಶೀರ್ವಾದ ತಗೊಂಡು ಬರ್ತೀವಿ. ಬರೋ ದಾರಿನಲ್ಲೇ ಮತ್ತೆ ಪಾಪದ ಆಲೋಚನೆಗಳು ಬರುತ್ತೆ, ಪಾಪದ ಮಾತುಗಳು ಬರುತ್ತೆ. ಅಲ್ಲಿ ಹೇಳಿ ಬಂದಿದ್ದೇನು? ದೃಢ ಪ್ರತಿಜ್ಞೆ. ಅಟ್ಲೀಸ್ಟ್ ಮಾಡಿರೋ ದೃಢ ಪ್ರತಿಜ್ಞೆಗೆ ಒಂದು 2 ದಿನನಾದರೂ ಮೇಂಟೈನ್ ಮಾಡಬೇಕಲ್ವಾ? ಇದು 2 ಗಂಟೆ ಕೂಡ ನಾವು ಮೇಂಟೈನ್ ಮಾಡಲ್ಲ. ದೇವರಿಗೆ ವಂಚನೆ ಮಾಡ್ಲಿಕ್ಕೆ ಹೋಗ್ತೀವಿ, ದೇವ್ರ ವಂಚನೆಗೆ ಒಳಗಾಗಲ್ಲ. ನಮ್ದು ಈ ಪ್ರತಿಜ್ಞೆ ಎಲ್ಲ ದೇವ್ರಿಗೆ ಗೊತ್ತು. ನೀನು ಪ್ರತಿಜ್ಞೆ ಮಾಡೋಕ್ಕಿಂತ ಮುಂಚೆನೇ ಗೊತ್ತು ನೀನು ಪಲ್ಟಿ ಹೊಡಿತೀಯ ಅಂತ. ಗೊತ್ತಿಲ್ವಾ ದೇವರಿಗೆ? ನಾವು ಬಿದ್ದ ಮೇಲೆ ದೇವರಿಗೆ ಗೊತ್ತಾಗುತ್ತಾ? ಬೀಳೋದಕ್ಕಿಂತ ಮುಂಚೆನೇ ಇವನು ಬೀಳ್ತಾನೆ ಅಂತ ಗೊತ್ತಾ? ಆದಾಮನ ಸೃಷ್ಟಿ ಮಾಡಿದ ಮೇಲೆ ದೇವರಿಗೆ ಗೊತ್ತಾಗಿದ್ದ ಆದಾಮ ಪಾಪ ಮಾಡ್ತಾನೆ ಅಂತ? ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ಆದಾಮ ಪಾಪ ಮಾಡ್ತಾನೆ ಅಂತ ಗೊತ್ತಿತ್ತ? ಆದಾಮ ಪಾಪ ಮಾಡ್ತಾನೆ ಅಂತಲೂ ಗೊತ್ತಿತ್ತು, ನಾವು ಪಾಪಿಗಳಾಗಿ ಬದುಕ್ತೀವಿ ಅಂತಲೂ ಗೊತ್ತಿತ್ತು. ಎಲ್ಲ ಗೊತ್ತಿತ್ತು ದೇವರಿಗೆ. ದೇವರಿಗೆ ಗೊತ್ತಿಲ್ಲದೆ ಏನು ಈ ಪ್ರಪಂಚದಲ್ಲಿ ನಡೆಯೋದಿಲ್ಲ, ಎಲ್ಲ ಗೊತ್ತು. ಹಿ ನೋಸ್ ಎವ್ರಿಥಿಂಗ್. ದೇವರನ್ನ ವಂಚಿಸಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಡಿಸೀಟ್, ಲೈಸೆನ್ಷಿಯಸ್ನೆಸ್, ಎನ್ವಿ, ಸ್ಲ್ಯಾಂಡರ್, ಪ್ರೈಡ್, ಫೋಲಿ ಮೀನ್ಸ್ ಫುಲಿಶ್ನೆಸ್. ಇದೆಲ್ಲ ಇದೆಯಾ ನಮ್ಮಲ್ಲಿ? ಇದೆಯಾ? ನಾವು ಯಾರು ಕೊಲೆ ಮಾಡಿಲ್ಲ ಅಂತ ಬೇಕಾದ್ರೆ ಹೇಳ್ಬೋದೇನೋ, ಮರ್ಡರ್ ಮಾಡಿಲ್ಲ ಅಂತ. ಆದರೆ ಬೈಬಲ್ ಹೇಳುತ್ತೆ ಹೇಟ್ರೇಟ್ ಆಲ್ಸೋ ಮರ್ಡರ್. ಇಫ್ ಯು ಹ್ಯಾವ್ ಹೇಟ್ರೇಟ್ ಅಗೇನ್ಸ್ಟ್ ಎನಿಬಡಿ ಯು ಆರ್ ಎ ಮರ್ಡರರ್. ಹಾಗಾದರೆ ಹೆಚ್ಚು ಕಡಿಮೆ ಇದನ್ನೆಲ್ಲ ಓದುವಾಗ ಇಲ್ಲಿ ನಿಂತ್ಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತ ಅರ್ಥ ಆಯಿತು. ಆದ್ದರಿಂದ ನಾನು ಹೋಗ್ತೀನಿ ಈಗ. ನಿಜ, ನಾನು ಹೋಗಿ ಸ್ವಲ್ಪ ಪಶ್ಚಾತ್ತಾಪ ಪಡಬೇಕಲ್ವ? ಈಗ ಇನ್ನು ಬೋಧನೆ ಮಾಡಿ ಪ್ರಯೋಜನ ಇಲ್ಲ. ಈಗ ದೇವರು ನಮಗಿಷ್ಟು ಬೋಧನೆ ಮಾಡಿದ ಮೇಲೆ ಈಗ ನಾವು ಅನುಸರಣೆ ಮಾಡಲಿಲ್ಲ ಅಂದರೆ ಬೋಧನೆ ಕೇಳಿಸ್ಕೊಂಡು ಏನು ಪ್ರಯೋಜನ? ಬರೀ ಕೇಳಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಹೋಗ್ಬಿಟ್ರೆ ಹೇಗೆ? ಸೊ ಅದರಿಂದ ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ದೈವ ವಚನಗಳ ಮುಖಾಂತರವಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ನಮ್ಮ ಮನಸ್ಸನ್ನ ಸ್ಥಿತಿಯನ್ನು, ನಮ್ಮ ಅಂತರಂಗವನ್ನು ನೀವು ಎಕ್ಸ್ಪೋಸ್ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ದೇವರಿಂದ ಎಷ್ಟು ದೂರದಲ್ಲಿದ್ದೇವೆ ಎಂಬುದನ್ನು ಪವಿತ್ರಾತ್ಮರೇ ವಚನಗಳ ಮುಖಾಂತರ ನಮಗೆ ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಧ್ಯಾನದಲ್ಲಿ ಒಳ್ಳೆಯ ಒಂದು ಪಶ್ಚಾತ್ತಾಪ ಪಡಲು, ಪಾಪಕ್ಕೆ ವಿಮುಖರಾಗಲು, ಯೇಸುವೇ ನಿಮಗೆ ಅಭಿಮುಖರಾಗಿ ಜೀವಿಸಲು, ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಟ್ಟು ನಿಮ್ಮ ಮಹಿಮೆಗಾಗಿ ಜೀವಿಸಲು
ಬೇಕಾದ ಆ ಶಕ್ತಿಯನ್ನು ನಾವು ಹೊಂದಿಕೊಳ್ಳುವಂತೆ ಬೇಕಾದ ವಚನಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಧ್ಯಾನದಲ್ಲಿ ಭಾಗವಹಿಸುತ್ತಿರುವ ನಮ್ಮಲ್ಲಿ ಯಾರೊಬ್ಬರೂ ಕೂಡ ನಾಶವಾಗಿ ಹೋಗದೆ, ವಿಶ್ವಾಸ ಭ್ರಷ್ಟರಾಗಿ ಹೋಗದೆ, ಯೇಸುವೆ ನೀವು ಕೊಟ್ಟಂತಹ ನಿತ್ಯ ಜೀವವನ್ನು ಪಡೆದುಕೊಂಡು ನಿಮ್ಮ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಆಗಲಿ ಅಪ್ಪ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಅಪ್ಪ ನಿಮ್ಮ ಶುಭ ಸಂದೇಶವನ್ನು ಸಾರುವಂತೆ ಆಗಲಿ ಅಪ್ಪ. ಸಾಕ್ಷಿ ಜೀವಿತದ ಮುಖಾಂತರವಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಶುಭ ಸಂದೇಶವನ್ನು ಸಾರುತ್ತಾ ಬದುಕಲು ಬೇಕಾದ ಆ ಕೃಪೆ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್.